ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಸಮಯ 4:34 ಈ ಹೊತ್ತಿನಲ್ಲಿ ನಮ್ಮ ಜೊತೆಯಾಗಿ ಕವಚ ಅನ್ನುವಂತಹ ಒಂದು ತಂಡವನ್ನ ಕಟ್ಟಿಕೊಂಡು ಆ ಮೂಲಕ ಹಸಿರು ಸಿರಿಯನ್ನ ಹೆಚ್ಚಿಸೋದ್ರಲ್ಲಿ ಕಾರ್ಯನಿರತರಾಗಿರುವಂತಹ ಸ್ಟೂಡೆಂಟ್ಸ್ ನಮ್ಮ ಜೊತೆಯಾಗಿ ಇದ್ದಾರೆ. ಒಬ್ರು ಇಂಜಿನಿಯರಿಂಗ್ ಸ್ಟೂಡೆಂಟು, ಮತ್ತೊಬ್ರು ಏನ್ ಓದ್ತಾ ಇದ್ದಾರೆ ತಿಳ್ಕೋಬೇಕಿದೆ ನಾವು. ನಿಧಿ ಹಾಗೆ ಅಜಯ್ ಇಬ್ರು ಕೂಡ ನಮ್ಮ ಸ್ಟುಡಿಯೋಸ್ನಲ್ಲಿ ಇದ್ದಾರೆ. ಇಬ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಮಾತುಕತೆಯನ್ನ ಮುಂದುವರಿಸೋಣ. ಹಾಯ್ ಇಬ್ರಿಗೂ. ಹಾಯ್ ಮ್ಯಾಮ್. ನಿಧಿ, ನೀವೇನು ಓದ್ತಾ ಇರೋದು? ಯಾವ ಕಾಲೇಜ್ನಲ್ಲಿ ಹೇಳ್ಬಹುದಾ? ನಾನು ಇಂಜಿನಿಯರಿಂಗ್ ಓದ್ತಿದ್ದೀನಿ, BNMIT ಕಾಲೇಜಲ್ಲಿ. ಏನ್ ಸ್ಪೆಷಲೈಸೇಷನ್? ECE ಬ್ರಾಂಚ್ ನಲ್ಲಿ ಓದ್ತಿದ್ದೀನಿ. ಓಕೆ. ಮತ್ತೆ ಅಜಯ್? ನಾನು ಈಗ ಕರೆಂಟ್ಲಿ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ CSE/MML ಬ್ರಾಂಚ್ ಅಲ್ಲಿ ಫಸ್ಟ್ ಇಯರ್ ಮಾಡ್ತಿದ್ದೇನೆ ಇಂಜಿನಿಯರಿಂಗ್. ಓಕೆ, ಇಬ್ರು ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು. ಸಾಮಾನ್ಯವಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂದ್ರೆ ಏನ್ ಗೊತ್ತಾ, ನಮ್ಮ ಮೈಂಡ್ ನಲ್ಲಿ ಬರೋದು ತುಂಬಾನೇ ಬ್ಯುಸಿ ಇರ್ತಾರೆ ಅಂತ. ಒಂದ್ ಕಡೆ ಇಂಟರ್ನಲ್ಸ್ ನಡೀತಾ ಇರುತ್ತೆ, ಇಂಟರ್ನಲ್ಸ್ ಮುಗಿತಾನೆ, ಸೆಮ್ ಎಕ್ಸಾಮ್ಸ್ ಬರುತ್ತೆ, ಸೆಮ್ ಎಕ್ಸಾಮ್ಸ್ ಮುಗಿತಾನೆ, ಮುಂದಿನ ವರ್ಷಕ್ಕೆ ಪ್ರಿಪೇರ್ ಆಗೋಕೆ ಶುರು ಆಗ್ಬೇಕಾಗತ್ತೆ, ಮುಂದಿನ ಸೆಮಿಸ್ಟರ್ಗೆ ಪ್ರಿಪೇರ್ ಆಗೋಕೆ ಶುರು ಆಗುತ್ತೆ. ಹಾಗೆ ಪ್ರತಿಯೊಬ್ರು ಹೇಳೋದು M1 M2 ಭೂತವನ್ನ ಬಿಡಿಸ್ಕೊಳ್ಳೋದೇ ಕಷ್ಟ, ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಬೇಕು ಅಂತ. ಹಾಗಿರ್ಬೇಕಾದ್ರೆ ನೀವು ನೋಡಿದ್ರೆ ಹಸಿರು ಸಿರಿಯನ್ನ ಹೆಚ್ಚು ಮಾಡ್ತೀವಿ ಅಂತ ಹೇಳಿ, ಗ್ರೀನ್ ಕವರ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಖುಷಿ ಆಗತ್ತೆ. ಆ ಕಾರಣಕ್ಕೆ ನಿಮ್ಮಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು. ಧನ್ಯವಾದಗಳು. ನಿಧಿ, ನಿಮ್ಮ ಒಂದು ಟೀಮ್ನಲ್ಲಿ ಒಟ್ಟು ಎಷ್ಟು ಜನ ಇದ್ದೀರಿ? ನಮ್ಮ ಕೋರ್ ಕವಚ ಕಮಿಟಿಯಲ್ಲಿ 9 ಜನ ಇದ್ದೀವಿ. ಓವರ್ ಆಲ್ ವಾಲಂಟಿಯರ್ಸ್ ನ ನೋಡೋದಾದ್ರೆ ಸುಮಾರು 100ಕ್ಕಿಂತ ಹೆಚ್ಚು ಜನ ಇದ್ದೀವಿ. ಓಕೆ, 100ಕ್ಕಿಂತ ಹೆಚ್ಚು ಜನ ಪ್ರತಿ ವಾರ ಸೇರ್ತೀರಾ ಅಥವಾ ಹೇಗೆ ಪ್ಲಾನ್ ಮಾಡ್ತೀರಿ ನೀವು? ನಾವು 9 ಜನ ಅರೌಂಡ್ ವಾರ ಅಥವಾ 2-3 ವಾರಕ್ಕೊಂದ್ಸಲ ಸೇರಿ ಮತ್ತೆ ಈ ತರ ಕವಚ ಕೆಲಸ ಮಾಡ್ತಿರ್ತೀವಿ. ಅದು ಬಿಟ್ರೆ ಯಾವ್ದಾದ್ರು ಒಂದು ದೊಡ್ಡ ಪ್ರಾಜೆಕ್ಟ್ ಅಂತ ಬಂದಾಗ ಎಷ್ಟೊಂದು ಜನರನ್ನ ಒಟ್ಟುಗೂಡಿಸ್ತೀವಿ. ಇದೆಲ್ಲ ಬರೀ ಒಂದು ಕಾಲೇಜ್ ಅವರಲ್ಲ, ಈಗಾಗಲೇ ನೀವು ಇಬ್ರು ಕೂಡ ಬೇರೆ ಬೇರೆ ಕಾಲೇಜ್ ಅಂತ ನಂಗೆ ಗೊತ್ತಾಗಿದೆ. ಬೇರೆ ಬೇರೆ ಕಾಲೇಜ್ನ ಸ್ಟೂಡೆಂಟ್ಸ್ ನ ಒಟ್ಟುಗೂಡಿಸಿದ್ ಹೇಗೆ, ನೀವು ನಿಮ್ಮ ತಂಡಕ್ಕೆ ತಂದ್ಕೊಂಡಿದ್ದು ಹೇಗೆ? ನಾವು ಟೈಮ್ನ ಪ್ರಯಾರಿಟೈಸ್ ಮಾಡೋದಾಗಿರ್ಬೋದು, ಮತ್ತೆ ಎಲ್ಲರದು ಒಪಿನಿಯನ್ಸ್ ತಗೊಂಡು ವೀಕೆಂಡ್ಸ್ ಮೀಟ್ ಮಾಡೋದು, ಆ ಥರ ಎಲ್ಲರಿಗೂ ಫ್ರೀ ಆದಾಗ ಮೀಟ್ ಮಾಡಿ ಪ್ಲಾನ್ ಡಿಸ್ಕಸ್ ಮಾಡೋದು, ಮತ್ತೆ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಮುಂದುವರಿಸ್ತೀವಿ ಆ ಥರ. ಓಕೆ ಅಜಯ್, ಇವಾಗ ಬೇರೆ ಬೇರೆ ಕಾಲೇಜಿನ ಸ್ಟೂಡೆಂಟ್ಸ್ ನ ಆಕ್ಚುಲಿ ನಿಮ್ ಕವಚ್ ತಂಡಕ್ಕೆ ಸೇರಿಸ್ಕೊಂಡಿದ್ದು ಹೇಗೆ ಹೇಳ್ಬಹುದಾ? ಆಕ್ಚುಲಿ ನಾವು ನಮ್ಮ PU ಮಾಡಿದ್ದು ಕುಮರನ್ಸ್ ಅಲ್ಲಿ, ಕುಮರನ್ಸ್ PU ಕಾಲೇಜಲ್ಲಿ. ಸೊ ಅಲ್ಲಿ ನಾವು ಸುಮಾರು 9 ಜನ ಕೋರ್ ಕಮಿಟಿ ಏನಿದೀವಿ, ನಾವೆಲ್ಲರೂ ಕುಮರನ್ಸ್ ಗ್ರೌಂಡ್. ಸೊ ಅಲ್ಲಿಂದ ನಾವು ನಮ್ಮ ಇಂಜಿನಿಯರಿಂಗ್ ಅವರವರ ಉದ್ಯಮ ಏನ್ ಬೇಕೋ ಅದರ ತಕ್ಕನಾಗ ಅವರವರ ಲೈನ್ಸ್ ಹೋದ್ರು. ಬಟ್ ಈ ಕವಚ ತಂಡ ಶುರು ಆಗಿದ್ದು ನಮ್ಮ CET ಬ್ಲಾಂಕ್ ಟೈಮ್ ಅಲ್ಲಿ, ಅಂದ್ರೆ ರಿಸಲ್ಟ್ಸ್ ಟೈಮ್ ಅಲ್ಲಿ ಶುರು ಆಗಿದ್ದು, ಆ ಗ್ಯಾಪ್ ಅಲ್ಲಿ. ಸೊ ಆ ಟೈಮ್ ಅಲ್ಲಿ ಎಲ್ಲಾರು ಮಾತಾಡ್ತಾ ಯಾವುದೋ ಒಂದು ಆರ್ಟಿಕಲ್ ಸಂಬಂಧಪಟ್ಟಾಗಿ ಮಾತಾಡ್ತಾ ಆ ಕಾಲೇಜ್ ಬಯೋ ಡಿಪಾರ್ಟ್ಮೆಂಟ್ ಟೀಚರ್ಸ್ ಸಹಾಯದಿಂದ ಎಲ್ಲ ಒಟ್ಟಿಗೆ ಕೂಡಿ ಈಗ ಬೇರೆ ಬೇರೆ ಕಾಲೇಜಸ್ ಅಲ್ಲಿ ಇದ್ರೂ ಕೂಡ ಎಲ್ಲರೂ ಅವ್ರ ಟೈಮ್ ಮಾಡ್ಕೊಂಡು ಅವ್ರ 100% ಇಲ್ಲಿ ಕೊಡ್ತಿದ್ದಾರೆ. ಓಕೆ, ನಿಮ್ದು ಕವಚ್ ಶುರುವಾಗಿ 1 ವರ್ಷ ಕಂಪ್ಲೀಟ್ ಆಗತ್ತಲ್ವಾ ಈ ತಿಂಗಳಿಗೆ? ಹೌದು ಮ್ಯಾಮ್. 1 ವರ್ಷದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀರಿ. ನಿಧಿ ಮತ್ತೆ ಅಜಯ್, ಬ್ಯಾಕ್ ಟು ನಮ್ಮ ಕಾರ್ಯಕ್ರಮ. ಇದೀಗ ಕವಚ್ ಅನ್ನುವಂತ ಹೆಸರು ಹುಟ್ಟಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಸಂಗತಿ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಕವಚ್ ಅಂದ್ರೆ ನೀವು ಪ್ರೊಟೆಕ್ಟ್ ಮಾಡಬೇಕು ಅನ್ನೋಂಥ ಕಾರಣಕ್ಕೆ ಕವಚ್ ಅಂತ ಹೆಸರಿಟ್ಟಿದ್ದೀರಿ ಅಂತ ಅನ್ಕೊಂಡೆ. ಯಾಕೆಂದ್ರೆ ಹಸಿರು ಸಿರಿಯನ್ನ ಹೆಚ್ಚಿಸೋಕೆ ಮತ್ತೆ ಇರುವಂತಹ ಸಿರಿಯನ್ನ ಉಳಿಸೋಕೆ ನೀವು ಶ್ರಮಿಸ್ತಾ ಇರುವಂತಹ ಒಂದು ತಂಡ. ಅಜಯ್, ಹೆಸರು ಬಂದಿದ್ದು ಹೇಗೆ ಹೇಳ್ತೀರಾ? ಆಕ್ಚುಲ್ ಆಗಿ ನೇಮ್ ಬಂದು ಕವಚ ಅಂತ, ಕವಚ ಅಲ್ಲ ಕವಚ. ಕವಚ 3 ಪಾರ್ಟ್, ಕ ವ ಚ. ಕ ಬಂದು ಕಂಕಳ, ವ ಅಂದ್ರೆ ವನ್ಯ, ಚ ಅಂದ್ರೆ ಚಕ್ಷು. ಕಂಕಳ ವನ್ಯ ಚಕ್ಷು. ಸೊ ಇದನ್ನ ಪದನ ಅರ್ಥ ಬಿಡಿಸ್ಬೇಕು ಅಂದ್ರೆ, ಕಂಕಣ ಅಂದ್ರೆ ಸಂಕಲ್ಪ. ನಾವು ಹೇಗೆ ಒಂದು ಮದುವೆ ಆಗ್ಲಿ ಮತ್ತೊಂದ್ರೆ ಕಂಕಣ ಯಾಕೆ ಕಟ್ತೀವಿ ಅಂದ್ರೆ ನಮ್ಮ ಡೆಡಿಕೇಶನ್ ಇರ್ಬೇಕು ಅಂತ. ವನ್ಯ ಅಂದ್ರೆ ನಾವು ಅಲ್ಲಿ ಪ್ರಕೃತಿ ಪರಿಸರ, ಇದು ವನ್ಯ. ಚಕ್ಷು ಅಂದ್ರೆ ಕಣ್ಣುಗಳು. ಸೊ ನಾವು ಪರಿಸರದ ಕಣ್ಣುಗಳಾಗಿ ಇರ್ತೀವಿ ಅಂತ ಸಂಕಲ್ಪ ಮಾಡಿ ನಿಂತಿರೋ ತಂಡ. ವಾವ್, ನಿಜಕ್ಕೂ ಕೂಡ ಪ್ರತಿ ಹೆಸರಿನಲ್ಲೂ ಕೂಡ ಏನೋ ಒಂದು ಅರ್ಥ ಇರುತ್ತೆ. ನಿಮ್ಮ ಹೆಸರಿಗೆ ಇರುವಂತಹ ಅರ್ಥ ತುಂಬಾ ವಿಶಾಲವಾಗಿದೆ, ಅಗಾಧವಾಗಿದೆ. ನಿಮ್ಮ ಗುರಿಯನ್ನ ಸಾದರಪಡಿಸುವಂತಹ ಒಂದು ಹೆಸರನ್ನ ಹುಡುಕೊಂಡಿದ್ದೀರಿ. ಖುಷಿ ಆಯ್ತು ಅಜಯ್. ಆಲ್ ದಿ ಬೆಸ್ಟ್ ನಿಮ್ಮ ತಂಡಕ್ಕೆ. ಮತ್ತೆ ಕಣ್ಣಾಗಿ ಕಾಪಾಡ್ತೀವಿ ಅಂತ ಹೇಳಿದಿರಿ. ಕಣ್ಣಾಗಿ ಕಾಪಾಡುವ ನಿಟ್ಟಿನಲ್ಲಿ ಏನೇನ್ ಕೆಲಸ ಮಾಡ್ತಿದ್ದೀರಿ ಹೇಳ್ಬಹುದಾ? ನಾವು ಸದ್ಯಕ್ಕೆ ಇದುವರೆಗೂ ಒಂದು 10 ಮೇಜರ್ ಪ್ರಾಜೆಕ್ಟ್ಸ್ ಮಾಡಿದೀವಿ. ಅದರಲ್ಲಿ ಮೊದಲನೇ ಸ್ಟೆಪ್ ಯಾವುದೇ ಪ್ರಾಜೆಕ್ಟ್ಸ್ ಮಾಡ್ತೀವಿ ಅಂದ್ರೂ ಮಕ್ಕಳಿಗೆ ಅಥವಾ ಯುವ ಪೀಳಿಗೆ ಮುಟ್ಟೋದು ತುಂಬಾ ಮುಖ್ಯ ಆಗುತ್ತೆ. ನಮ್ಮ ಮೊದಲನೇ ಪ್ರಾಜೆಕ್ಟ್ ಇದ್ದಿದ್ದೇ ಅವೇರ್ನೆಸ್ ಪ್ರೋಗ್ರಾಮ್ಸ್. ಎಲ್ಲ ಸ್ಕೂಲ್ಗಳಲ್ಲಿ ಸುಮಾರು 5-6 ಸ್ಕೂಲ್ಗಳಲ್ಲಿ 2,000ಕ್ಕೂ ಹೆಚ್ಚು ಮಕ್ಕಳಿಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿದೀವಿ.
ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ ಸೀಡ್ ಬಾಲ್ ಮಾಡೋದಕ್ಕೆ ಸೀಡ್ ಬಾಲ್ ತುಂಬಾ ವಿಭಿನ್ನವಾದದ್ದು. ಪ್ರತಿ ಜಾಗದಲ್ಲಿ ಹೋಗಿ ಗಿಡ ನೆಡೋ ಬದಲು ಸೀಡ್ ಬಾಲ್ ಹಾಕೋದು ಒಂದು ಈಗ ಅಪ್ಡೇಟೆಡ್ ವರ್ಷನ್ ಆಫ್ ಪ್ಲಾಂಟಿಂಗ್. ಹೌದು, ಇದು ಮಾಡಿಸಿದೀವಿ. ಮತ್ತೆ ಮಕ್ಕಳು ಮನೆಯಲ್ಲಿ ತಾವು ತಮ್ಮ ಕೈಲಾದ ಕೆಲಸ ಏನು ಮಾಡ್ಬೋದು ಪ್ರಕೃತಿ ದತ್ತವಾಗಿ ಅಂತ ಅದನ್ನ ತಿಳಿಸ್ಕೊಟ್ಟಿದೀವಿ. ಮತ್ತೆ ಸುಮಾರು ಅವರೇ ಇನೋವೇಟಿವ್ ಐಡಿಯಾಸ್ ನಮಗೆ ಏನು ಕೊಡ್ಬೋದು ಅವರಿಂದ ಕೂಡ ಸುಮಾರು ಐಡಿಯಾಸ್ ನಾವು ಪಿಚ್ ಮಾಡ್ಕೊಂಡಿದೀವಿ. ಗುಡ್. ಅದ ನೆಕ್ಸ್ಟ್ ಬಂದ್ರೆ ನಾವು ಸೀಡ್ ಬಾಲ್ಸ್ ನ ಏನ್ ಹೇಳಿದೆ ಇದನ್ನ ಮಕ್ಳ ಕೈಲಿನೇ ಮಾಡಿಸಿದೀವಿ. ಸೊ ಸುಮಾರು 9,000ಕ್ಕೂ ಹೆಚ್ಚು ಸೀಡ್ಸ್ ನ ಮಕ್ಳ ಕೈಲಿ ಕಲೆಕ್ಟ್ ಮಾಡಿಸಿದ್ವಿ. ಅದಾದ್ಮೇಲೆ ಒಂದು ಸ್ಕೂಲ್ KSVP ಅನ್ನೋ ಸ್ಕೂಲ್ ಅಲ್ಲಿ ಆ ಸ್ಕೂಲ್ ಪರ್ಮಿಷನ್ ಇಂದ ಸುಮಾರು 3,500ಕ್ಕೂ ಹೆಚ್ಚು ಸೀಡ್ ಬಾಲ್ಸ್ ನ ಯಶಸ್ವಿಯಾಗಿ ಮಾಡಿದ್ವಿ 4 ಗಂಟೆಗಳ ಸಮಯದಲ್ಲಿ. ಅದನ್ನ ನಾವು ಸುಮಾರು 4 ತಿಂಗಳ ಸಮಯ ಅವಕಾಶ ತಗೊಂಡು ಕರ್ನಾಟಕದ ಸ್ವಲ್ಪ ಭಾಗಗಳಲ್ಲಿ ಅದನ್ನ ಡಿಸ್ಪೋಸ್ ಮಾಡಿದ್ವಿ. ಈ ಅಗಾರ ಲೇಕ್ ಎಲ್ಲಿ ಗಿಡಗಳು ಕಮ್ಮಿ ಇದೆ, ರಾಮನಗರ, ಮಾದೇಶ್ವರ ಬೆಟ್ಟ, ತಾಳು ಬೆಟ್ಟದಿಂದ ಏನು ಬೆಟ್ಟ ಹತ್ತೀವಿ ನಾವು, ಸುತ್ತಮುತ್ತ ಜಾಗ ಕಮ್ಮಿ. ಸೊ ಆ ಜಾಗಗಳು ಎಲ್ಲಿ ಗಿಡ ಬೆಳೆಯೋದು ಒಂದು ಸಣ್ಣ ಅವಕಾಶ ಐತೆ ಅಲ್ಲಿ ನಾವು ಮಕ್ಳ ಕೈಲಿ ಅಥವಾ ನಾವೇ ವಾಲಂಟಿಯರ್ಲಿ ಹೋಗಿ ಸೀಡ್ ಬಾಲ್ ಡಿಸ್ಪೋಸಲ್ ಮಾಡಿ. ಮತ್ತೆ ಈ ಸೀಡ್ ಬಾಲ್ ಗಳನ್ನ ಹಾಕೋದಕ್ಕೆ ಬಹುಶಃ ಇದು ಸರಿಯಾದಂತಹ ಸಮಯ ಅಂತ ಅನ್ಸುತ್ತಲ್ವಾ, ಜೂನ್ ಜುಲೈ ಅಂತಹ ತಿಂಗಳು. ಯಾಕೆಂದ್ರೆ ಒಳ್ಳೆ ಮಳೆ ಬೀಳ್ತಾ ಇರತ್ತೆ. ನೀವು ಸೀಡ್ ಬಾಲ್ ಹಾಕಿದ್ರು ಕೂಡ ಅದು ಬೇರೂರಿ ಒಂದು ಸಣ್ಣ ಸಸಿ ಆಗಕ್ಕೆ ಏನ್ ಬೇಕೋ ಅಂತ ವಾತಾವರಣ ಇರುತ್ತೆ. ಸುಡು ಬೇಸಿಗೆಯಲ್ಲಂತೂ ಖಂಡಿತ ಹಾಕೋಕೆ ಸಾಧ್ಯ ಇಲ್ಲ ಸೀಡ್ ಬಾಲ್ ಗಳನ್ನ. ಈ ಬಗ್ಗೆ ಕೂಡ ನೀವು ಮಕ್ಕಳಿಗೆ ಮಾಹಿತಿ ಕೊಡ್ತೀರಾ. ಮತ್ತೆ ಸೀಡ್ ಬಾಲ್ ಗಳನ್ನ ಡಿಸ್ಪರ್ಸ್ ಮಾಡೋದು ಕೂಡ ಒಂದು ಟಾಸ್ಕ್, ಮಾಡೋದೊಂದೇ ಅಲ್ಲ, ಮತ್ತೆ ಅದನ್ನ ಸರಿಯಾಗಿ ಪ್ರಿಸರ್ವ್ ಮಾಡೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸಗಳ ಬಗ್ಗೆ ಹೇಳಿ. ಖಂಡಿತ ನೀವು ಹೇಳಿದಾಗೆ ಸೀಡ್ ಬಾಲ್ ಅಂದು ಏನ್ ಮಾಡಿದ್ವಿ, ಇದು ಕೆಲಸ ನಾವು ಮಾಡಿದ್ದು ಒಂದ್ ದಿನ ಆದ್ರೆ ನಮ್ಮ ಕೆಲಸ ತಗೊಂಡಿದ್ದು 1.5 ತಿಂಗಳು ಇದೊಂದು ಪ್ರಾಜೆಕ್ಟ್ ಮಾಡೋದಕ್ಕೆ. ಸೊ ಸೀಡ್ ಕಲೆಕ್ಷನ್ ನಮಗೆ 15 ದಿನ ತಗೊಂಡು, ಯಾಕಂದ್ರೆ ಮಕ್ಕಳಿಗೆ ಫಸ್ಟ್ ಯಾವ ತರ ಸೀಡ್ಸ್ ತಗೊಬೇಕು ಅಂತ. ಮಕ್ಕಳಿಗೆ ಬೀಜಗಳು ಅಂತ ಹೇಳ್ತಾ ಇದ್ದಂಗೆ ಫಸ್ಟ್ ಅವ್ರ ತಲೆಗೆ ಬರೋದೇನು ಅಂದ್ರೆ ಯಾವ್ದಾರು ಗಿಡಗಳು, ತುಳಸಿ ಅಂತ ಗಿಡ ಮನೆ ನೆಟ್ಟಿಗೆ ಮನೆ ಇದಕ್ಕೆ ಸಾಕಾಗುತ್ತೆ. ಬಟ್ ನೀವು ಪ್ರಕೃತಿ ದತ್ತವಾಗಿ ನಿಮ್ ಕೈ ಸ್ವಲ್ಪ ದೊಡ್ಡ ಕೊಡುಗೆ ಕೊಡಬೇಕು ಅಂದಾಗ ಮರ ಆಗುವಂತ ಸಸಿಗಳನ್ನ ಸೀಡ್ಸ್ ನ ನೀವು ಅದರಲ್ಲೂ ಹೆಚ್ಚು ಹಣ್ಣು ಮರಗಳು, ಯಾಕೆ ಅಂತಂದ್ರೆ ಅದರಿಂದ ಎಷ್ಟೋ ಜೀವ ಸಂಕುಲ ವೃದ್ಧಿ ಆಗತ್ತೆ. ಇವಾಗ ಮಾವು ಇರಬಹುದು, ನೇರಳೆ ಇರಬಹುದು, ಅಥವಾ ಹಲಸು ಇರಬಹುದು. ಒಂದು ಮರ ಹಾಕಿದ್ರೆ ನೀವು ಅಂದ್ರೆ ಅಲ್ಲಿ 100 ಬಗೆಯ ಕೀಟಗಳು, ಪಕ್ಷಿಗಳು, ಪುಟಾಣಿ ಪ್ರಾಣಿಗಳು ಪ್ರತಿಯೊಂದು ಕೂಡ ಅದರಿಂದ ಆಹಾರವನ್ನ ಸಂಪಾದಿಸ್ಕೊಳ್ಳುತ್ತೆ. ಹಾಗಾಗಿ ಅಂಥ ಗಿಡಗಳನ್ನ ಹಾಕೋದಕ್ಕೆ ಹೇಳ್ತೀರಿ ಅನ್ಸುತ್ತೆ. ಹೌದು ಮ್ಯಾಮ್, ನೀವು ಹೇಳದಾಗೆ ನಾವು ನೇರಳೆ ಬೀಜಗಳು ಸುಮಾರು 2,000ಕ್ಕೂ ಹೆಚ್ಚು ನೇರಳೆ ಬೀಜಗಳು ಸೆಲೆಕ್ಟ್ ಮಾಡಿ. ಆಮೇಲೆ ಅದೊಂದು ಸ್ವಲ್ಪ ಒರಟು ಗಿಡ. ನೇರಳೆ ಗಿಡಕ್ಕೆ ತುಂಬಾ ಆರೈಕೆ ಬೇಕು ಅಂತ ಇಲ್ಲ, ಅದಕ್ಕೆ ಮುದ್ದು ಮಾಡಬೇಕು ಅಂತ ಇಲ್ಲ. ಅದು ಎಂತಹದ್ದೇ ಕ್ಲೈಮೇಟ್ ನಲ್ಲೂ ಕೂಡ ತನ್ನ ಉಸಿರನ್ನ ಕಾಪಿಟ್ಕೊಳ್ಳುತ್ತೆ. ಮ್ಯಾಮ್, ನೀವು ಈಗ ಏನ್ ಹೇಳಿದ್ರಿ, ನಾವು ಮಕ್ಕಳಿಗೆ ನೀವು ಮೊದಲ ಜಾಗ್ರತೆ ಏನ್ ಹೇಳಿದ್ರಿ ಅಂದ್ರೆ ಪ್ರಕೃತಿಯಲ್ಲಿ ನಿಮ್ಗೆ ಏನ್ ಕೆಲಸ ಕಮ್ಮಿ ಆಗತ್ತೆ. ಪ್ರಕೃತಿ ತನಕ್ ತಾನೇ ನೋಡ್ಕೊಳ್ಳೋಂತ ಗಿಡಗಳು ತುಂಬಾ ಇದೆ. ನೀವು ಹೇಳ್ದಂಗೆ ಮಾವು, ನೇರಳೆ, ಹಲಸು, ಅದಾದ್ಮೇಲೆ ಈ ಒಂಗೆ ಮರಗಳು, ಬೇವಿನ ಬೀಜಗಳು, ಅದಾದ್ಮೇಲೆ ಕಾಡು ಬಾದಾಮಿ, ಸೀತಾಫಲ, ಇವೆಲ್ಲ ಅಷ್ಟು ನಿಮ್ಗೆ ಕೇರ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸತಿ ಬೇರು ರೂಢಾದ್ಮೇಲೆ ಆರಾಮಾಗಿ ನೀರ್ ಕಮ್ಮಿ ಇದ್ರೂ ಕೂಡ ಎಷ್ಟು ಬೇಕೋ ಅಷ್ಟು ಚಿಗರಿ ಅದನ್ನ ಸಮಯಾವಕಾಶ ತಗೊಂಡು ಚೆನ್ನಾಗಿ ಬೆಳೆಯುತ್ತೆ. ಸೊ ಅಷ್ಟು ಕೇರ್ ಬೇಕಾಗೋದಿಲ್ಲ. ಸೊ ಸೀಡ್ ಬಾಲ್ ಮಾಡೋದನ್ನ ಕೂಡ ನಾವು ಮೊದಲದಾಗಿ ಟ್ರಯಲ್ ಮಾಡಿದಾಗ ನಮ್ಗೆ ಅಷ್ಟು ಪ್ರೋಗ್ರೆಸ್ ಕಾಣಿಸ್ಲಿಲ್ಲ. ಯಾಕಂದ್ರೆ ನಮ್ಗೆ ಎಷ್ಟೇ ರಿಸರ್ಚ್ ಮಾಡಿದ್ರು ನಮ್ಗೆ ಸುಮಾರು ಸೀಡ್ ಬಾಲ್ ಮಾಡಿದ್ರೆ ಬೆರಕುಗಳಾಗೋದು. ನೀವು ಹೇಳ್ದಂಗೆ ತುಂಬಾ ಬೆರಕುಗಳು ಕಾಣಿಸ್ತು. ಸೊ ಆಗ ನಾವು ಸ್ವಲ್ಪ ಹುಡುಕಾಡ್ದಾಗ ಗೊತ್ತಾಯ್ತು ಮಣ್ಣು ಏನ್ ತಗೊಂತೀವಿ ತುಂಬಾ ರೇಷಿಯೋ ಮೇಂಟೈನ್ ಮಾಡ್ಬೇಕು ಅಂತ. ಸೊ ನಾವ್ ಈಗ ಏನ್ ಸೀಡ್ ಬಾಲ್ಸ್ ಮಾಡಿದ್ವಿ ಅದರಲ್ಲಿ 4ರಷ್ಟು ನಾರ್ಮಲ್ ಮಣ್ಣು ಪಾಟಿಂಗ್ ಮಿಕ್ಸ್ಚರ್ ಇತ್ತು. ಇನ್ನು 1 ಪಾರ್ಟ್ ಗೊಬ್ಬರ, ಮತ್ತೆ ಇನ್ನು 1 ಪಾರ್ಟ್ ಬಂದು ಕೆಮ್ಮಣ್ಣು ಯಾಕೆ ಬಳಸಿದ್ರೆ ಬಿಗಿ ಬರ್ಲಿ ಅಂತ, ಗೊಬ್ಬರ ಗಿಡಕ್ಕೆ ಚೆನ್ನಾಗಿ ಪೌಷ್ಟಿಕತೆ ಸಿಗ್ಲಿ ಅಂತ. ಪಾಟ್ರಿ ಮಿಕ್ಸ್ಚರ್ ಮಣ್ಣು ಏನಿದೆ ಅಂದ್ರೆ ನಾರ್ಮಲ್ ಮಣ್ಣು, ಚೆನ್ನಾಗಿ ಗ್ರಿಪ್ ಸಿಗುತ್ತೆ ಅಂತ ಇದನ್ನು ಬಳಸಿದ್ವಿ. ಮಕ್ಳ ಕೈಲಿ ಮಾಡಿಸಿದಾಗ ನಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ತು. ಯಾವುದೇ ಬಾಲ್ಸ್ ಕೂಡ, ಒಂದೇ ಸೀಡ್ ಬಾಲ್ಸ್ ಕೂಡ ಕ್ರ್ಯಾಕ್ ಆಗಿರ್ಲಿಲ್ಲ. 2 to 3 ಡೇಸ್ ನಾವು ಅದನ್ನ ಒಣಗಕ್ ಬಿಟ್ಟಿದ್ವಿ ಸ್ಕೂಲ್ ಜಾಗದಲ್ಲೇ. ಸೊ 3 ಡೇಸ್ ಅಲ್ಲೂ ನಮ್ಗೆ ಯಾವುದೇ ತರ ಬೆರಕ್ ಕಾಣಿಸಿಲ್ಲ. ಯಾವುದೋ ದೊಡ್ಡ ಸೀಡ್ ಬಾಲ್ಸ್ ಏನಾಗಿತ್ತು ಎಕ್ಸಸ್ ಆಫ್ ಸೀಡ್ಸ್ ಆಗಿ ಏನಾಗಿ ಅಂತ ಸಣ್ಣ ಪುಟ್ಟ ಬೆರಕ್ ಬಿಟ್ರೆ ಇನ್ಯಾವುದೇ ಬೆರಕ್ ಕಾಣಿರಲಿಲ್ಲ. ನಾವು ಮತ್ತೆ ಪ್ರಿಸರ್ವ್ಗೂ ಕೂಡ ಅಷ್ಟೇ ಹೇಗೆ ಮಾಡೋದು ಅಂತ ತುಂಬಾ ಹುಡುಕಿದ್ವಿ. ನಮ್ಮ ಟೀಚರ್ ಒಬ್ಬರ ಮನೆಯಲ್ಲಿ ಜಾಗ ನೋಡಿ ಒಂದು ಕಾರ್ನರ್ ಸ್ಪೇಸ್ ಎಲ್ಲಿ ಜಾಸ್ತಿ ನೀರ್ ಬೀಳಲ್ಲ, ಜಾಸ್ತಿ ಬಿಸಿಲು ಬೀಳಲ್ಲ. ಯಾಕಂದ್ರೆ ಬಿಸಿಲು ನೀರು ಎಲ್ಲಿ ಬಿದ್ದಿದ ಕಡೆ ಗಿಡ ಆಟೋಮೆಟಿಕ್ ಆಗಿ ಚಿಗುರೊಡೆಯೋದಕ್ಕೆ ಶುರು ಮಾಡುತ್ತೆ. ಸೊ ನಾವು ಅದನ್ನ ಕ್ಲೀನ್ ಆಗಿ ಕಾರ್ಬನ್ ಬಾಕ್ಸಸ್ ಹಾಕಿ, ಕಾರ್ಬೋರ್ಡ್ ಬಾಕ್ಸಸ್ಗೆ ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಒಂದು ಮೂಲೆಯಲ್ಲಿ ಇಟ್ಟಿದ್ವಿ. ಆ ಟೈಮ್ ತಕ್ಕನಾಗೆ ಟೈಮ್ ಆದಾಗ ಸ್ವಲ್ಪ ಬಿಸಿಲು ಕಡೆ ಇಡ್ತಿದ್ವಿ. ಯಾಕಂದ್ರೆ ಸೀಡ್ಸ್ ಒಂದ್ಸತಿ ಹೋಯ್ತು ಅಂದ್ರೆ ಸೀಡ್ ಬಾಲ್ಸ್ ವೇಸ್ಟ್ ಆಗುತ್ತೆ. ಸೊ ಆ ಸೀಡ್ಗೆ ಏನ್ ಜರ್ಮಿನೇಷನ್ ಟೈಮ್ ಇದೆ ಆ ಟೈಮ್ನ ನೋಡ್ಕೊಂಡು ನಾವು ಡಿಸ್ಪೋಸ್ ಮಾಡೋದು. ವೆರಿ ಗುಡ್. ನಿಮ್ಮ ಕೆಲಸದ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಇದೆ, ಮತ್ತೆ ತುಂಬಾ ಜನಕ್ಕೆ ಆಸಕ್ತಿ ಕೂಡ ಇರಬಹುದು. ಅವರು ಖಂಡಿತ ಈ ಕಾರ್ಯಕ್ರಮ ಕೇಳ್ತಾ ಇರ್ತಾರೆ, ಮತ್ತೆ ರೆಸ್ಪಾಂಡ್ ಕೂಡ ಮಾಡ್ತಾರೆ ಅನ್ನುವಂತ ಭರವಸೆ ನಮ್ದು. ಮತ್ತೊಂದು ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಸೋಣ. ಅಜಯ್ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ
ಓಪನ್ ಫೋರಂ ಯೂತಾರ್ ಕಾರ್ಯಕ್ರಮ ಕವಚ ತಂಡದ ಮೂಲಕ ಹೆಸರು ಸಿರಿ ಹೆಚ್ಚಿಸೋಕೆ ಶ್ರಮಿಸ್ತಾ ಇರುವಂತಹ ವಿದ್ಯಾರ್ಥಿಗಳು ನಮ್ಮ ಜೊತೆಯಾಗಿ ಇದ್ದಾರೆ. ನಿಮ್ಮ ಪರಿಸರ ಪ್ರೇಮ ಇರಬಹುದು, ಅದರ ಕುರಿತಾಗಿನ ಪ್ರಶ್ನೆಗಳಿರಬಹುದು, ಅದಕ್ಕೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇದೀಗ ಸರಿಯಾದಂತಹ ಸಮಯ. ನಿಧಿ ಅವರೇ, ನೀವು ಬರೀ ಸೀಡ್ ಬಾಲ್ಸ್ನ ಮಾತ್ರ ಮಾಡಿ ಎಲ್ಲ ಕಡೆ ಡಿಸ್ಪರ್ಸ್ ಮಾಡ್ತಿಲ್ಲ, ಅದರ ಬದಲಾಗಿ ಎಷ್ಟೋ ಕಡೆ ಸಸಿಗಳನ್ನು ಕೂಡ ಹೋಗಿ ನೆಟ್ಟಿದ್ದೀರಿ, ವನ ಮಹೋತ್ಸವ ಮಾಡಿದ್ದೀರಿ. ಅದರ ಬಗ್ಗೆ ಹೇಳ್ತೀರಾ? ಎಕ್ಸ್ಪೀರಿಯನ್ಸ್ ಬಗ್ಗೆ, ಇಲ್ಲಿ ತನಕ ಎಷ್ಟು ಸಸಿಗಳನ್ನ ನೆಟ್ಟಿದ್ದೀರಿ, ಎಲ್ಲಿ ನೆಟ್ಟಿದ್ದೀರಿ, ಮತ್ತೆ ಹೇಗಿದೆ ಅದಕ್ಕೆ ರೆಸ್ಪಾನ್ಸ್? ಹಾ ಮ್ಯಾಮ್, ಖಂಡಿತ. ಇದು ಗಿಡಗಳನ್ನ ನಾವು ಸುಮಾರು 45ಕ್ಕಿಂತ ಹೆಚ್ಚು ಗಿಡಗಳನ್ನ ನೆಟ್ಟಿದ್ದೀವಿ. ಯಾವ ಥರ ಗಿಡಗಳು ಅಂದರೆ ವೈಲ್ಡ್ ಆಲ್ಮಂಡ್ ಅಂದರೆ ಕಾಡು ಬಾದಾಮಿ ಆಗಿರ್ಬೋದು, ಅಥವಾ ನೀಮು, ಸಂಪಿಗೆ, ಆಮ್ಲ, ಮತ್ತೆ ಅದರ ಜೊತೆಗೆ ಅರಳಿ ಮರ ಗಿಡಗಳನ್ನ ಕೂಡ ನಾವು ನೆಟ್ಟಿದ್ದೀವಿ. ನಾವು ಸುಮಾರು ಒಂದು ದೊಡ್ಡ ಪ್ರಾಜೆಕ್ಟ್ ಅಂತಾನೆ ತಗೊಂಡು ರಾಮಹಳ್ಳಿಗೆ ಹೋಗಿದ್ವಿ ಇತ್ತೀಚೆಗೆ. ಸುಮಾರು 25-30 ಜನ ವಾಲಂಟಿಯರ್ಸ್ ನಾವು ಹೋಗಿ ನಮ್ಮ ಟೀಚರ್ ಸಹಾಯದ ಜೊತೆ ಕೂಡ ರಾಮಹಳ್ಳಿಗೆ ಹೋಗಿ ಇದನ್ನೆಲ್ಲ ಎಷ್ಟೊಂದು ಗಿಡಗಳನ್ನ ನೆಟ್ಟಿದ್ದೀವಿ. ಅದೇ ರೀತಿ ಹೊಸಕೆರೆಹಳ್ಳಿ ಲೇಕಲ್ಲಿ ಕೂಡ ನಾವು ಹೋಗಿ ನೆಟ್ಟಿದ್ವಿ ಇದಕ್ಕೆ ಮುಂಚೆ. ಓಕೆ. ಸೊ ಇದಕ್ಕೆ ತುಂಬಾ ಒಳ್ಳೆ ಸ್ಪಂದನೆ ಕೂಡ ಸಿಕ್ಕಿದೆ. ಅಂದ್ರೆ ಇವಾಗ ಒಂದ್ ಕಡೆ ಹೋಗಿ ಗಿಡ ನೆಟ್ಟು ಬರ್ತೀರಿ, ಪ್ರತಿದಿನ ನೀವೇ ಹೋಗಿ ಅದಕ್ಕೆ ನೀರು ಹಾಕಕ್ಕಾಗಲ್ಲ. ಸೊ ಸ್ಥಳೀಯರು ಅದಕ್ಕೆ ಸಹಕಾರ ಕೊಟ್ರೆ, ಅಲ್ಲಿರುವಂತಹ ಜನರು ಆ ಗಿಡಗಳನ್ನ ಒಂದ್ ಸ್ವಲ್ಪ ಆರೈಕೆ ಮಾಡಿದ್ರೆ ಸಾಕು, ಹೆಚ್ಚು ದಿನ ಬೇಕಿಲ್ಲ. ಯಾವುದೇ ಒಂದು ಗಿಡ ಬಲವಾಗಿ ಬೇರೂರ್ತು ಅಂದ್ರೆ, ಅದರಲ್ಲೂ ಕೂಡ ನೀವು ಹೇಳ್ತಾ ಇರುವಂತಹ ಹೊಗೆ ಮರ ಇರಬಹುದು, ಅಥವಾ ಬೇವಿನ ಮರ ಇರಬಹುದು, ನಲ್ಲಿಕಾಯಿ ಗಿಡ ಇರಬಹುದು, ಇದೆಲ್ಲ ಕೂಡ ತುಂಬಾ ಆರೈಕೆ ಬೇಕು, ಕಾಳಜಿ ಬೇಕು, ರಕ್ಷಣೆ ಬೇಕು ಅಂತ ಕೇಳುವಂತಹ ಗಿಡಗಳಲ್ಲ. ಅದು ತಾನಾಗಿ ಸರಿಯಾಗಿ ಬೇರೂರ್ತು ಅಂತಂದ್ರೆ ಮುಂದಿನ ಬೇಸಿಗೆಯವರೆಗೂ ತನ್ನ ಜೀವನ ಅದು ಹೇಗೋ ಕಾಪಿಟ್ಕೊಳುತ್ತೆ, ಉಸಿರಿಟ್ಕೊಳುತ್ತೆ. 1-2 ವರ್ಷ ಆಗ್ಬಿಟ್ರಂತೂ ಅದು ನೀವೇ ಏನಾದ್ರೂ ಮಾಡಿ ಕಿತ್ ಹಾಕ್ಬೇಕೆ ಹೊರತು ತಾನಾಗಿ ಅಂತೂ ಆ ಗಿಡ ಸಾಯೋದಿಲ್ಲ. ಹಾಗಾಗಿ ಸ್ಥಳೀಯರು ಈ ಒಂದು ಇನಿಷಿಯಲ್ ಡೇಸ್ ನಲ್ಲಿ ಒಂದ್ ಸ್ವಲ್ಪ ಸಪೋರ್ಟ್ ಕೊಡ್ಬೇಕಾಗತ್ತೆ. ಅಂತ ಸಪೋರ್ಟ್ ಸಿಗ್ತಿದ್ಯಾ ನಿಮ್ಗೆ? ರಾಮಹಳ್ಳಿಯಲ್ಲಿ ಇರಬಹುದು ಅಥವಾ ಹೊಸಕೆರೆಹಳ್ಳಿಯಲ್ಲಿ ಇರಬಹುದು. ರಾಮಹಳ್ಳಿಯಲ್ಲಿ ಕೂಡ ನಾವು ಪರಿಚಯ ಇರೋರ ಹತ್ರನೇ ಹೋಗಿ ಮಾತಾಡಿ, ಮತ್ತೆ ಅವ್ರ ಸಹಕಾರದಿಂದ ನಾವು ಸುತ್ತಲಿರೋ ಜನರ ಜೊತೆ ಕೂಡ ಮಾತಾಡಿದ್ವಿ. ಸೊ ಅಲ್ಲಿ ಕೂಡ ಒಳ್ಳೆ ಸಹಕಾರ ಸಿಗತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಯಾರು ಕೀಳ್ದಿರೋ ಹಾಗೆ ನಾವು ಆ ಗಿಡಗಳಿಗೆ ಬ್ಯಾಂಬೂ ಪ್ರೊಟೆಕ್ಷನ್ ಕೂಡ ಹಾಕಿದ್ವಿ, ನಾವೇ ಸ್ವಯಂ ತಯಾರಿಸಿ ಮಾಡಿರೋಂಥದ್ದು. ಸೊ ಯಾವ್ದು ಹಸು ಆಗ್ಲಿ ಅಥವಾ ಬೇರೆ ಏನು ತೊಂದರೆ ಆಗದೆ ಇರೋ ತರ ಇಲ್ಲಿ ಅನ್ನೋ ತರ ನಾವು ಗಿಡಗಳಿಗೆ ಬ್ಯಾಂಬೂ ಪ್ರೊಟೆಕ್ಷನ್ ಹಾಕಿ ಅಲ್ಲಿ ಸ್ಥಳೀಯರು ನೋಡ್ಕೊಳ್ಳೋ ತರನು ನಾವು ಅವಕಾಶ ಮಾಡಿದ್ವಿ. ಓಕೆ, ಗುಡ್. ಮತ್ತೆ ಅಜಯ್, ನಿಮ್ಮ ಈ ಒಂದು ಪ್ರಾಜೆಕ್ಟ್ಸ್ಗೆ ಹೇಗಿದೆ ಜನಗಳಿಂದ ರೆಸ್ಪಾನ್ಸ್? ಇವಾಗ ಜನ ಏನ್ ಬೇಕಾದ್ರೂ ಮಾತಾಡ್ತಾರೆ. ಇವಾಗ ಒಳ್ಳೆ ಕೆಲಸ ಮಾಡಿ ನೀವು, ಇಲ್ಲಾಂದ್ರೆ ತಪ್ಪು ಕೆಲಸ ಮಾಡಿ ಮಾತಾಡುವಂತಹ 1000 ಕಂಠಗಳು ಹಿಂದೆ ಇದ್ದೇ ಇರುತ್ತೆ. ಓದೋದು ಬರೆಯೋದು ಬಿಟ್ಟು ಸರಿಯಾಗಿ ನಿಮ್ ಲೈಫ್ ನೋಡ್ಕೊಳ್ಳೋದು ಬಿಟ್ಟು, ಇದೆಂತ ಹುಚ್ಚು ಇದು, ಗಿಡ ನೆಡ್ತೀನಿ, ಮರ ನೆಡ್ತೀನಿ, ಸೀಡ್ ಬಾಲ್ ಮಾಡ್ತೀನಿ, ಊರು ಉದ್ಧಾರ ಮಾಡಕ್ಕ ಇರೋದು ಅಂತ ಹೇಳೋರು ಕೂಡ ಇರಬಹುದು. ಅಥವಾ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯಾ, ಸಮಯನ ವೇಸ್ಟ್ ಮಾಡೋ ಬದಲು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀರಿ, ಇದೇ ತರ ಟೀಮ್ ಕಟ್ಕೊಳ್ಳಿ, ನಮ್ ಕಡೆಯಿಂದ ಏನ್ ಬೇಕೋ ಆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳುವಂತ ಜನರು ಕೂಡ ನಿಮ್ ಜೊತೆ ಇರಬಹುದು. ನಿಮಗೆ ಒಟ್ಟಾರೆಯಾಗಿ ಸಮಾಜದಿಂದ ಸಿಕ್ಕಂತಹ ಸಪೋರ್ಟ್ ಯಾವ ರೀತಿದು? ನೀವೀಗ ಮೆನ್ಷನ್ ಮಾಡಿದಾಗ ನೀವು ಹೇಳಿದ 2 ತರ ರೆಸ್ಪಾನ್ಸ್ ನಮಗೆ ಸಿಕ್ತು. ನಾವು ಶುರು ಮಾಡಿದಾಗ ಇನಿಷಿಯಲ್ ಡೇಸ್ ಅಲ್ಲಿ ನಮ್ಮ ಫ್ರೆಂಡ್ಸ್, ನಾವು ಎಲ್ಲಿ ಹಾಯ್ ಬಾಯ್ ಫ್ರೆಂಡ್ಸ್ ಏನಿರ್ತಾರೆ, ನಾವು ಅವ್ರ ಹತ್ರ ಮಾತಾಡ್ಬೇಕಾದ್ರೆ 4 ತಿಂಗಳು ರಜಾ ಇದೆ, ಮಾಡ್ತಿದ್ದಾರೆ, ಇಂಜಿನಿಯರಿಂಗ್ ಲೈಫ್ ಹೋಗೋದ್ಮೇಲೆ ಏನು ಮುಂದುವರ್ಸಲ್ಲ ಇವರು, ಏನೋ ಮಾಡ್ತಿದಾರೆ ಟೈಮ್ ಪಾಸ್ಗೆ ಅಂತ ಮಾತಾಡ್ತಿದ್ರು. ಸೊ ನಾವು ಯಾವ್ದನ್ನೋ ಕಿವಿಗೆ ಹಾಕೊಳ್ಳ. ನಮ್ಮ ಬಯೋ ಡಿಪಾರ್ಟ್ಮೆಂಟ್, ನಾನು ಎಷ್ಟು ಸತಿ ಅವ್ರನ್ನ ಮೆನ್ಷನ್ ಮಾಡಿದ್ರು ಸಾಕೋಗೋದಿಲ್ಲ, ಬಾಬು ರಾಜೇಂದ್ರ ಪ್ರಸಾದ್ ಸರ್, ನಾಗರಾಜ್ ಸರ್, ಮತ್ತೆ ಅಭಿಷೇಕ್ ಸರ್, ಕಾರ್ತಿಕ್ ಸರ್ ಅಂತ. ಸೊ ನಮ್ಮ ಬೆನ್ನಿಗೆ ಏನಂತ, ನಮ್ಮ ಬೆನ್ನು ಮೂಳೆ ಎಷ್ಟು ಸಾಥ್ ಕೊಟ್ಟಿದೆ ನಮ್ಗೆ, ಅಷ್ಟು ನಮ್ಮ ಹಿಂದೆ ನಿಂತವ್ರು ನಮ್ಮ ಕೈ ಜೋಡಿಸಿ ಕಾಪಾಡಿದ್ದಾರೆ. ಅವರು ನಮ್ಗೆ ಯಾರೇ ಏನೇ ಹೇಳಿದ್ರು, ನಿಮ್ದು ಏನು ಕೆಲಸ ಇದೆ ಅದನ್ನ ನೀವು ಮಾಡಿ, ಯಾರು ಹೇಳೋದು ತಲೆಗೆ ಹಾಕೊಂಡ್ಬಿಡಿ. ನೀವು ಯಾವುದೇ ಕೆಟ್ಟದನ್ನ ಒಂದು ಕೈ ಎತ್ತಿ ತೋರಿಸಿದ್ರೆ ಬೇರೆಯವ್ರು ನಿಮ್ಮನ್ನ ಬೆರಳು ಮಾಡಿ ಕೇಳ್ತಾರೆ, ನೀವು ಒಳ್ಳೇದೇನು ಮಾಡ್ತಾ ಇದ್ದೀರಾ ಅಂತ. ಸೊ ಅದಕ್ಕೆ ಉತ್ತರ ಕೊಡ್ಬೇಕಂದ್ರೆ ನಿಮ್ಮಿಂದ ಕೆಲಸಗಳಾಗಬೇಕು ಅಂತ ಶುರು ಮಾಡಿಸಿದ್ದು. ಸೊ ನೀವು ಹೇಳ್ದಂಗೆ ಸ್ಟಾರ್ಟಿಂಗ್ ಡೇಸಲ್ಲಿ ರೆಸ್ಪಾನ್ಸು ತುಂಬ ಕಮ್ಮಿ ಇತ್ತು. ಯಾರೋ ಒಬ್ರು ಮನೇಲಿ ಕೂಡ ತಗೊಂಡ್ರು ಅಷ್ಟೇ ಅವ್ರು ಹೇಳ್ತಿದ್ರು, ಇಂಜಿನಿಯರಿಂಗ್ ಶುರು ಆಗೋವರೆಗೂ ಇದನ್ನ ಮಾಡಿ ಆಮೇಲೆ ಪರವಾಗಿಲ್ಲ ಅಂತ. ಅದಾದ್ಮೇಲೆ ಈಗ ಬರ್ತಾ ನಾವು ಹೆಂಗೆ ಸೀಡ್ ಬಾಲ್ ಮಾಡಿದ್ವಿ, ಸ್ಕೂಲ್ಗಳಲ್ಲಿ ತುಂಬಾ ಸ್ಕೂಲ್ಸ್ ರೆಸ್ಪಾಂಡ್ ಮಾಡಕ್ ಶುರು ಮಾಡಿದ್ರು, ಅವರೇ ವಾಲಂಟ್ರಿಯಾಗೆ ನಮ್ಮನ್ನ ಕರೆಯಕ್ಕೆ ಶುರು ಮಾಡಿದ್ರು. ಅದಾದ್ಮೇಲೆ ಕೆಲವೊಂದು ಲೇಔಟ್ಸ್ ರಾಮಹಳ್ಳಿ ಪ್ಲಾಂಟ್ ಮಾಡಿದ್ವಿ, ಇನ್ನೂ ಸುತ್ತಮುತ್ತ ಲೇಔಟ್ ಅವ್ರು ಕೂಡ ನಮ್ಗೆ ಕಾಲ್ ಮಾಡ್ತಿದ್ದಾರೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಬನ್ನಿ ನಮ್ಮ ಲೇಔಟ್ ಅಲ್ಲೂ ಹಾಕೊಡಿ ಅಂತ. ಈಗ ಕರೆಂಟ್ ಪೊಸಿಷನ್ 1 year ಆಗ್ತಿರೋದ್ರಿಂದ ನಾವು ಎಕ್ಸ್ಪೆಕ್ಟೆಡ್ ಗಿಂತ ಜಾಸ್ತಿ ಜನ ನಮ್ಮ ಜೊತೆ ನಿಂತಿದ್ದಾರೆ. ಯಾರು ಮೊದಲು ಯಾರೋ ಅಯ್ಯೋ ಯಾಕೆ ಮಾಡ್ತಿದ್ದಾರೆ ಅಂತ ಅಂತಿದ್ರು, ನಾನು ಕೂಡ ಸೇರ್ತೀನಿ ನಿಮ್ಮೊಂದಿಗೆ ಅಂತ ಹೇಳಿ ಸೇರೋರು ತುಂಬಾ ಜನ ಇದ್ದಾರೆ ನಮ್ಮ ಜೊತೆ. ಓಕೆ, ಹಾಗಾಗಿ 9 ಜನರಿಂದ ಶುರುವಾದಂತಹ ತಂಡ ಈಗ 100+ ಜನರ ಜೊತೆಗೆ ಮುನ್ನಡೀತಾ ಇದೆ, ಮುಂದುವರಿತಾ ಇದೆ. ಮತ್ತೆ ನಾವು ಈ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬರಿಗೂ ಹೇಳೋದಿದ್ದೇನೆ,
ನೀವು ಹೋಗಿ ಗಿಡಗಳನ್ನ ನೆಟ್ಟು ಬರಬಹುದು ಅಥವಾ ಸೀಡ್ ಬಾಲ್ಸ್ ನ ಹಾಕಿ ಬರಬಹುದು. ಕಾಡಿನ ಪ್ರದೇಶದಲ್ಲಂತೂ ಯಾರು ಹೋಗಿ ಆರೈಕೆ ಮಾಡಿ ಅಂತ ಹೇಳೋದಿಲ್ಲ. ಕಡೆ ಪಕ್ಷ ನಿಮ್ಮ ಮನೆಯ ಸುತ್ತಮುತ್ತ ಇಂಥದ್ದೊಂದು ಗಿಡ ಬೆಳೀತಾ ಇದ್ರೆ ನಿಮ್ ಕೈಲಾದ ರಕ್ಷಣೆ ಮಾಡಿ, ಅದಕ್ಕೆ ಬೇಕಾದಂತಹ ಪ್ರೊಟೆಕ್ಷನ್ ಕೊಡುವಂಥದ್ದು ಇರಬಹುದು ಅಥವಾ ನೀರು ಹಾಕಿ ಆರೈಕೆ ಮಾಡುವಂಥದ್ದು ಇರಬಹುದು. ಅದಕ್ಕೇನಾದ್ರೂ ತೊಂದರೆ ಆಗತ್ತೆ ಅಂದ್ರೆ ನಿಮ್ಮ ಗಮನಕ್ಕೆ ತರುವಂಥದ್ದು ಇರಬಹುದು. ಇಂಥ ಕೆಲಸಗಳನ್ನ ಮಾಡೋದ್ರ ಮೂಲಕ ಒಂದು ಇಡೀ ಸಮಾಜವಾಗಿ ನಾವು ಪರಿಸರದ ರಕ್ಷಣೆಗೆ ಕೈ ಜೋಡಿಸಬಹುದು. ನಿಮ್ಮ ಜೊತೆಗಿನ ಮಾತುಕತೆ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಅಜಯ್ ಹಾಗೆ ನಿಧಿ. ಮಾತು ಮುಂದುವರಿಸೋಣ ಒಂದು ಹಾಡಿನ ನಂತರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಓಪನ್ ಫೋರಂ ಯೂತಾರ್ ಕಾರ್ಯಕ್ರಮ. ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಅಂತ ಹೇಳಿದ್ವಿ. ಚಂದ್ರಶೇಖರ ಅವರು ಕುಮಾರ ಪಾರ್ಕ್ನಿಂದ ಸಂದೇಶ ಕಳಿಸಿದ್ದೀರಿ. ಕವಚ ಸಂಘದ ಗುರಿ ಅತ್ಯಂತ ಪವಿತ್ರ ಮತ್ತೆ ಅವಶ್ಯಕ. ನಾವು ಎಲ್ಲಾ ದಿಕ್ಕಿನಲ್ಲೂ ಎಷ್ಟೇ ಪ್ರಗತಿ ಸಾಧಿಸಿದ್ರೂ ಪ್ರಕೃತಿ ಹಾಳಾದ್ರೆ ಎಲ್ಲವೂ ವ್ಯರ್ಥ. ಯಾವುದೇ ಅಧಿಕಾರ, ಹೆಸರು, ಹಣ ಬಯಸದೆ ಕಾಯ್ಕ ಮಾಡ್ತಿರುವಂತಹ ನಿಮ್ಮ ಸೇವೆ ಅಮೋಘ, ಅನನ್ಯ, ಮನುಕುಲ ನಿಮಗೆ ಋಣಿ ಅಂತ ಹೇಳಿ ಮೆಸೇಜ್ ಕಳಿಸಿದ್ದಾರೆ. ನೀವು ರೆಸ್ಪಾಂಡ್ ಮಾಡ್ತೀರಾ ಅಜಯ್? ಖಂಡಿತ ಮ್ಯಾಮ್. ಸರ್, ನಿಮ್ಮ ಏನು ಈಗ ಮಾತುಗಳು ಹೇಳಿದ್ರೆ ತುಂಬಾ ನಮಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದೇ ತರ ನಮ್ಮ ಕೆಲಸ ನೀವು ನೋಡಿಲ್ಲ ಮಾಡಿಲ್ಲ, ನಮ್ದು 2 ಮಾತುಗಳಿಂದ ನೀವು ನಮ್ಮ ಕೆಲಸನ ಗುರುತಿಸಿ ಪ್ರಶಂಸೆ ಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಹೌದು, ನಮ್ಮ ಜೊತೆಯಾಗಿ ನಿಧಿ ಹಾಗೂ ಅಜಯ್ ಅವರು ಇದ್ದಾರೆ. ಕವಚ ಅನ್ನುವಂತಹ ತಂಡದ ಮೂಲಕ ಹಸಿರು ಸಿರಿಯನ್ನು ಹೆಚ್ಚಿಸೋದ್ರಲ್ಲಿ ಇವರ ಪಾಲು ದೊಡ್ಡದು. 1 ವರ್ಷದಿಂದ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಬರೀ ಸೀಡ್ ಬಾಲ್ಸ್ಗಳನ್ನ ಮಾಡಿ ಎಲ್ಲ ಕಡೆ ಹಾಕಿ ಬರೋದಷ್ಟೇ ಅಲ್ಲ, ಸಸಿಗಳನ್ನು ಕೂಡ ನೆಟ್ಟಿದ್ದಾರೆ. ಸಸಿಗಳನ್ನ ನೆಡೋದು ಮಾತ್ರ ಅಲ್ಲ, ಪಕ್ಷಿಗಳಿಗೂ ಕೂಡ ಉಪಯೋಗ ಆಗೋ ಹಾಗೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಆ ಬಗ್ಗೆ ನಿಧಿ ಹೇಳ್ತಾರೆ. ಪಕ್ಷಿಗಳಿಗಾಗಿ ನೀವು ಮಾಡಿದಂತಹ ಕೆಲಸ ಏನು? ಸೊ ಪಕ್ಷಿಗಳಿಗಾಗಿ ಅಂತ ನಾವು ಬರ್ಡ್ ಫೀಡರ್ಸ್ ಅಂತ ಮಾಡಿದೀವಿ. ಅದಕ್ಕೆ ನಾವು ಬ್ಯಾಂಬೂ ಉಪಯೋಗಿಸಿದೀವಿ. ಸೊ ಆ ಬ್ಯಾಂಬೂ ಎಲ್ಲಿಂದ ಸಿಕ್ತು? GIT ಕಾಲೇಜ್ ಅವರು ನಮಗೆ ಪ್ರೊವೈಡ್ ಮಾಡಿದ್ದಾರೆ ಬ್ಯಾಂಬೂಸ್ನ. ಸೊ ನಾ ಹೇಳಿದ್ನಲ್ಲ ಬಿದಿರ್ಗೆ ಪ್ರೊಟೆಕ್ಷನ್ ಮಾಡಿದ್ವಿ ಅಂತ. ಸೊ ಅದನ್ನ ಕೂಡ ನಾವು ಇದೇ ತರ ಬ್ಯಾಂಬೂಸ್ ಇಂದ ಯೂಸ್ ಮಾಡಿದ್ದು. ಸೊ ಈ ಬ್ಯಾಂಬೂಗಳನ್ನ ನಾವು ಬರ್ಡ್ ಫೀಡರ್ಗೆ ನಾವು ಸ್ವಯಂ ತಯಾರಿಸಿರೋದು. ಸೊ ನಾವೇ ಕಟ್ ಮಾಡಿರೋದಾಗಿರ್ಬೋದು ಅಥವಾ ಡ್ರಿಲ್ ಮಾಡಿರೋದು ಮತ್ತೆ ತಂತಿ ಹಾಕಿರೋದು ಎಲ್ಲ ನಾವೇ ಮಾಡಿದ್ವಿ. ಸೊ ಇದು ನಾವೇ ವಾಲಂಟಿಯರ್ಸ್ ಒಟ್ಟಿಗೆ ಸೇರಿ ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ತಗೊಂತು, ಬಟ್ ಬೇಗನೆ ಮುಗಿಸಿ ನಾವು ಅದನ್ನ ಗಿಡಗಳಿಗೆಲ್ಲ ಹಾಕಿ ಬರ್ಡ್ಸ್ಗೆ ಉಪಯೋಗ ಆಗೋ ಥರ ಮಾಡಿದ್ವಿ. ಈ ಒಂದು ಬೆಂಗಳೂರಿನಲ್ಲಿ ಯಾವಾಗಲೂ ಕೂಡ ಕೇಳಿಸ್ಕೊಳ್ಳುವಂಥ ಮಾತೇನು ಅಂತಂದ್ರೆ ಕಾಗೆ ಬಿಟ್ಟು ಬೇರೆ ಪಕ್ಷಿ ಕಾಣಲ್ಲ ಅನ್ನುವಂಥದ್ದು. ಆದ್ರೆ ನಿಮ್ಮ ಬರ್ಡ್ ಫೀಡರ್ಸ್ ಹಾಕಿರೋದ್ರಿಂದ ಬೇರೆ ಬೇರೆ ಪಕ್ಷಿಗಳು ಕೂಡ ಕಾಣಿಸೋಕೆ ಶುರು ಆಗಿದೆ ಅಂತ ಅನ್ಸುತ್ತೆ. ಹಾ ಮ್ಯಾಮ್. ಮತ್ತೆ ಅಜಯ್, ನಿಮ್ಮ ಒಂದು ತಂಡ ಕಟ್ಟಿದ್ದು ಒಂದು ಸಾಧನೆ ಆದ್ರೆ ಬೆಳೆಸ್ಕೊಂಡು ಮುನ್ನಡೀತಾ ಇರೋದು ಮತ್ತೊಂದು ಸಾಧನೆ. ಜನರಿಂದ ಸಹಕಾರ ಹೇಗಿದೆ ಅಂತ ಹೇಳಿದ್ರಿ, ಇನಿಷಿಯಲ್ ಡೇಸ್ ನಲ್ಲಿ ಬಂದಂತಹ ಚಾಲೆಂಜಸ್ ನ ಹೇಳಿದ್ರಿ. ಇದೀಗ ನಿಮ್ಮ ಮುಂದೆ ಈ ಒಂದು ಪ್ರಾಜೆಕ್ಟ್ ಬಂದಿದ್ದು ಯಾಕೆ, ಆ ಒಂದು ಆಸೆ ಮೊಳೆತಿದ್ದು ಹೇಗೆ, ಅದ್ರ ಬಗ್ಗೆ ಹೇಳಬಹುದಾ? ಸೊ ನೀವು ಕೇಳ್ತಾ ಇರೋದು, ನಾನು ಆಗ್ಲಿಂದ ಕಾಯ್ತಿದ್ದೆ ಯಾವಾಗ ಈ ಕ್ವಶನ್ ಕೇಳ್ತಾರೆ ಅಂತ. ಸೊ ಈ ನಮಗೆ ನಾನೇನು ಹೇಳಿದೆ, PU ಆದ್ಮೇಲೆ ರಿಸಲ್ಟ್ ಟೈಮ್ ಅನ್ನು CET ರಿಸಲ್ಟ್ಸ್ಗೆ ವೇಟ್ ಮಾಡ್ತಿದ್ವಿ. ಆಗ ಸಂದೂರ್ ಡಿಫಾರೆಸ್ಟೇಷನ್ ಮಾತುಕತೆ ನಡೀತಿತ್ತು. ಇದೇ ತಿಂಗಳಲ್ಲೇ ಇದೇ ಟೈಮಲ್ಲಿ ಸಂದೂರ್ ಡಿಫಾರೆಸ್ಟೇಷನ್ ಮಾತುಕತೆ ನಡೀತಿತ್ತು. ನಾನು ನನ್ನ ವಾಟ್ಸಪ್ ಇದರಲ್ಲಿ ಹಾಕಿದ್ದೆ, ಇದನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ ಅಂತ. ನನಗೆ ನಾನು ನಿಧಿ ಮೆಸೇಜ್ ಮಾಡಿದ್ಲು, ಏನಿದು ನಾವೇನು ಮಾಡೋಕ್ಕಾಗಲ್ಲ. ನಾ ಹೇಳಿದೆ ಸ್ಕೂಲಲ್ಲಿ ನಮ್ಮ PU ಏನಿದೆ ಅವಾಗ ಮೀಟ್ ಮಾಡೋಣ ಟೀಚರ್ಸ್ನ ಅಂತ. ನಾವು ನೋಡಿದ್ವಿ, ಅಲ್ಲಿ ಹೋಗೋಷ್ಟಲ್ಲಿ ತಿಳಿದ್ವಿ ಆನ್ಲೈನ್ ಪಿಟಿಷನ್ಸ್ ಎಲ್ಲ ಸಬ್ಮಿಟ್ ಮಾಡ್ಬೋದು ಅಂತ. ಸೊ ನಾವು ಅಲ್ಲಿ ಹೋದಾಗ ಗೊತ್ತಾಯಿತು ನಮಗೆ ಪ್ರೋತ್ಸಾಹ ಸಿಗುತ್ತೆ ಅಂತ. ಬಟ್ ನಮ್ಮ ಬಾಬು ಸರ್, ನಾನು ಆಗಲೇ ಏನು ಮೆನ್ಷನ್ ಮಾಡಿದ್ದೇನೆ, ಅವರು ಹೇಳಿದ್ರು ನೀವು ಯಾರದೇ ಡಿಸ್ಟ್ರಕ್ಟಿವ್ ಪಾರ್ಟ್ನ ತೋರಿಸ್ತೀರಾ ಅಂತ ಹೇಳಿದಾಗ ನಿಮ್ಮ ಕನ್ಸ್ಟ್ರಕ್ಟಿವ್ ಪಾರ್ಟ್ ಏನು ಅಂತ ಕೇಳ್ತಾರೆ, ಅದಕ್ಕೆ ನಿಮ್ಮ ಉತ್ತರ ಏನು ಅಂತ ಹೇಳಿದ್ರು. ಸೊ ಆಗ ನಾವು 2 ನಿಮಿಷ ಸುಮ್ಮನೆ ನಿಂತ್ವಿ. ಯಾಕಂದರೆ ಹೌದು ಏನೋ ಸಿಕ್ತು, ಪೇಪರ್ ಓದಿದ್ವಿ, ಬಂದು ಹೇಳಿದ್ವಿ, ನಮ್ಮ ನಡೆ ಇದರಿಂದ ಏನು ಮಾಡ್ಬೋದು ಅಂತ 2 ನಿಮಿಷ ಯೋಚನೆ ಗೊತ್ತಾಯಿತು. ಹೇಗೋ ನಾವು ಸುಮ್ಮನೆ ಇದ್ದೀವಿ. ಈಗ ಕೆಲಸ ಕಾರ್ಯಗಳನ್ನು ಮನೆ ಕೆಲಸ ಇದ್ದಿದ್ದೆ, ನಾವು ಕಾಲೇಜ್ ಸೇರೋವರೆಗೂ ನಮಗೆ ಅಂತ ಇರೋ ಟೈಮ್ ಎಲ್ಲ ಸಫಿಷಿಯೆಂಟಾಗಿ ಟೈಮ್ ಸಿಗುತ್ತೆ, ಏನಾದ್ರು ಮಾಡೋಣ. ನಾವು ಸರಿ ಹತ್ರ ಹೇಳಿದ್ವಿ. ಸೊ ನಾವು ಒಂದು ಸಣ್ಣ ತಂಡ ಮಾಡ್ಕೊಳ್ತೀವಿ, 5 ಜನ ಹೋಗಿದ್ವಿ ನಾವು. ನಿಧಿ ಜೊತೆ ಒಂದು ಫ್ರೆಂಡ್ಸ್ ಬಂದರು, ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು. ಹೋದ ಸರ್ ಹತ್ರ ಮಾತಾಡಿದ್ವಿ. ಸರ್ ಹತ್ರ ಮಾತಾಡಿ ಗ್ರೂಪ್ ಮಾಡ್ತೀವಿ ಅಂತ ಮಾತಾಡಿದ್ವಿ. ಕನ್ನಡ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ನೇಮ್ ಡಿಸ್ಕಸ್ ಮಾಡಿ ಅವತ್ತು ಒಂದು 11 ಜನ ಇರೋ ಗ್ರೂಪ್ನ ರೆಡಿ ಮಾಡಿದ್ವಿ. ಆಗಿನ್ನೂ ಕೋರ್ ಕಮಿಟಿ ಮೆಂಬರ್ಸ್ ಕೂಡ ಯಾರೂ ಇಲ್ಲ, 7 ಜನ ಇದ್ವಿ ನಾವು, ಇನ್ನೂ 2. ಆಮೇಲೆ ನೆಕ್ಸ್ಟ್ ಡೇ ಸ್ಕೂಲ್ಸ್ಗೆ ಹೋದಾಗ ಶುರು ಆಯಿತು. ಅದಾದಮೇಲೆ ಅವರು ಪ್ರಾಜೆಕ್ಟ್ಸ್ ಕೇಳಿದ್ರು, ಗ್ರೂಪ್ ಏನೋ ಮಾಡಿಬಿಟ್ಟು ಪ್ರಾಜೆಕ್ಟ್ಸ್ ಏನು ಮಾಡ್ತೀರಾ ಅಂತ. ಸೊ ನನಗೆ ಮೊದಲಿಂದನೂ ಸ್ವಲ್ಪ ಆಚೆ ಮಾತಾಡೋದು ಅಂದರೆ ತುಂಬ ಇಷ್ಟ. ಯಾವುದೇ ಪಬ್ಲಿಕ್ ಟಾಕಿಂಗ್ ಆಗಿರ್ಬೋದು, ಏನಾದ್ರು ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಸೊ ಗಿಡ ಅನ್ನೋದು ನನಗೆ ಪರ್ಸ್ನಲಿ ಹೆವಿ ಇಷ್ಟ. ಸೊ ನನ್ನ ಮನೆ ಯಾರು ಬಂದವರೆಲ್ಲ ಅದೇ ಹೇಳ್ತಾರೆ, ನಿಮ್ಮ ಮನೆಗೆ ಬಂದರೆ ಯಾವುದೋ ಕಾರ್ಡ್ ಬಂದಂಗೆ ಅನಿಸುತ್ತೆ ಅಂತ. ಸೊ ಸುಮಾರು ಗಿಡ ಇದನ್ನು ನನಗೆ ಯಾವಾಗಲೂ ಮೈಂಡ್ ಅಲ್ಲೇ ಇರ್ತಿತ್ತು. ಈಗಲೂ ಕೂಡ ನನಗೇನು ಟೈಮ್ ಸಿಗುತ್ತೆ ಅದ್ರಲ್ಲಿ ನಾನು ಸ್ಪೆಂಡ್ ಮಾಡ್ತೀನಿ. ಸೊ ಇದರಿಂದ ನಾನು ಹೇಳಿದೆ ಸೀಡ್ ಬಾಲ್ಸ್ ಅನ್ನೋ ಕಾನ್ಸೆಪ್ಟ್ ಮಾಡ್ಬೋದು ಸರ್, ಸೀಡ್ ಕಲೆಕ್ಷನ್ ಮಾಡ್ಬೋದು ಅಂತ.
ಅವ್ರು ಹೇಳಿದ್ರು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಕೇಳಿದ್ರು. ನಾವು ಒಂದು ನಮ್ಮ ಸ್ಕೂಲಿಂದ, ಯಾಕಂದರೆ ನಾವು ಏನೇ ಮಾಡ್ತೀವಿ ಪ್ರೋತ್ಸಾಹ ಸಿಗೋದು ನಮ್ಮ ಜಾಗದಿಂದ. ಸೊ ನಾನು ಹೇಳಿದ್ರೆ ನಮ್ಮ ಸ್ಕೂಲಲ್ಲಿ ನಾನು ಫಸ್ಟ್ ಶುರು ಮಾಡ್ತೀನಿ, ಆಮೇಲೆ ಸುತ್ತಮುತ್ತ ನಮ್ಮ ಲೊಕ್ಯಾಲಿಟಿ ಇರೋ ಸ್ಕೂಲ್ಸ್ನ ಕವರ್ ಮಾಡ್ತೀನಿ ಅಂತ. ಅವತ್ತಿನ ದಿನನೇ ಹೋದೆ, ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಏನೂ ಗೊತ್ತಿಲ್ಲ ನಮಗೆ, ನಮ್ಮ ಕೆಲಸ ಹೇಗೆ ನಡೀತಾ ಅನ್ನೋ ನಮ್ದೊಂದು ಪಿಕ್ಚರ್ ಕೂಡ ನಮಗಿಲ್ಲ. ಹೋಗಿ ಹೇಳಿದೆ, ನಮ್ಮ ಸ್ಕೂಲವ್ರು ಹೇಳಿದ್ರು ಓಕೆ ನಿಮ್ಮ ಪ್ರಯತ್ನ ಏನೋ ಮಾಡ್ತಿದ್ರೆ ಒಳ್ಳೇದಾಗಲಿ ಅಂತ ಅವರು ಹೇಳಿದ್ರು. ಸೊ ಫಸ್ಟ್ ಡೇ ಹೋಗಿ ಸ್ಕೂಲಲ್ಲಿ ಮಾತಾಡಿದ್ವಿ. ಆಸ್ ಅ ವೆರಿ ಹ್ಯೂಜ್ ಅನ್ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್. ನಮಗೆ ಒಂದೇ ಸ್ಕೂಲಲ್ಲಿ ಹೆಚ್ಚು ಕಮ್ಮಿ 3,500ಕ್ಕೂ ಹೆಚ್ಚು ವ್ಯಾಲಿಡ್ ಸೀಟ್ಸ್ ಸಿಕ್ತು. ಅದಾದ್ಮೇಲೆ ಇನ್ನೂ 2 ಸ್ಕೂಲ್ ಸುತ್ತಮುತ್ತ ಕೇಳಿದ್ವಿ, ಆ ಸ್ಕೂಲ್ಗಳು ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಒಂದು ಎಲ್ಲ ಆ್ಯಕ್ಚುಲಾಗಿ ಕಲೆಕ್ಟೆಡ್ ಸೀಟ್ಸು 10,000+ ಇತ್ತು. ನಾವು ಸೆಗ್ರಿಗೇಟ್ ಮಾಡಿ ಯಾವುದು ಮೊಳಕೆ ಬರ್ತದೆ ಅಂತ ನೋಡಾದ್ಮೇಲೆ ನಮ್ಗೊಂದು 1,500 ಸೀಟ್ ಅಷ್ಟು ಹೋಯ್ತು. ಸೊ ಆ ಸೀಟ್ಸ್ನ ಕಲೆಕ್ಟ್ ಮಾಡಿದ್ವಿ. ಹಾಗೆ ತಂಡ ಬೆಳೀತಾ ಹೋಯ್ತು. ಸುಮಾರು ಜನ ಕಾಂಟ್ಯಾಕ್ಟ್ ಮಾಡ್ತಿದ್ವಿ ಫ್ರೆಂಡ್ಸ್ಗೆ, ನೀವು ಜಾಯ್ನ್ ಆಗ್ತೀರಾ, ಈ ಥರ ಸಣ್ಣದಾಗಿ ನಾವು ಮಾಡ್ತಿದ್ವಿ, ಟೈಮ್ ಆದಾಗ ಬನ್ನಿ ಅಂತ ಮಾತಾಡ್ತಾ ಶುರು ಮಾಡಿದ್ವಿ. ಒಂದು 10 ಜನ ಇದ್ವಿ, 15 ಜನ ಇದ್ವಿ, ಒಂದು 25 ಜನ ತಂಡ ನಿಂತಿತ್ತು. ಸೀಡ್ ಬಾಲ್ ಮುಗಿಯೋ ಅವತ್ತಿಗೆ ನಾವೊಂದು 50 ಜನ ತಂಡ ಗಟ್ಟಿಯಾಗಿ ನಿಂತಿತ್ತು. ಓಕೆ, ಅಂದ್ರೆ ನೀವು ಬೇರೆ ಬೇರೆ ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಹೋಗಿ ಕೆಲಸ ಮಾಡೋದ್ರಿಂದ ನಿಮ್ಮ ತಂಡಕ್ಕೆ ಬೇರೆ ಬೇರೆ ಬಗೆಯ ಜನರು ಸೇರ್ಕೊಳ್ತಾ ಹೋದ್ರು. ಯಾಕೆಂದ್ರೆ ಒಂದು ಶಾಲೆ ಅಥವಾ ಒಂದು ಕಾಲೇಜ್ ಅಂದ್ರೆ ಒಂದು ರೀತಿ ಒಂದೇ ಬಗೆಯ ಮನಸ್ಥಿತಿ ನಿರ್ಮಾಣ ಆಗಿರುತ್ತೆ. ಅದರಲ್ಲೂ ಕೂಡ 10 ವರ್ಷ ಒಂದ್ ಕಡೆ ಓದಿದ್ರಿ ಅಂದ್ರೆ ಇಂಥ ಶಾಲೆ ಮಕ್ಕಳು ಹೀಗಿರ್ತಾರೆ ಅನ್ನೋದು ಒಂದು ಮನೋಭಾವ. ಆದ್ರೆ ಯಾವಾಗ್ಲೂ ಯೂನಿಫಾರ್ಮಿಟಿ ಇರೋದು ತಂಡದಲ್ಲಿ ಎಷ್ಟು ಮುಖ್ಯನೋ ಅಷ್ಟೇ ಡೈವರ್ಸಿಟಿ ಇರೋದು ಕೂಡ ಮುಖ್ಯ. ಬೇರೆ ಬೇರೆ ಶಾಲೆಯ, ಬೇರೆ ಬೇರೆ ಕಾಲೇಜ್ನ, ಬೇರೆ ಬೇರೆ ವಿಚಾರಗಳನ್ನ ಓದ್ತಾ ಇರುವಂತಹ ಜನರು ಒಟ್ಟಾಗಿ ಸೇರಿದಾಗ ಅಲ್ಲೊಂದು ಅದ್ಭುತನೇ ಜರುಗತ್ತೆ. ಯಾಕೆಂದ್ರೆ ಐಡಿಯಾಸು ಅಷ್ಟು ಫ್ರೆಶ್ ಆಗಿರೋಂಥದ್ದು ಸಿಗ್ತಾ ಹೋಗುತ್ತೆ, ಅಷ್ಟು ಡಿಫ್ರೆಂಟ್ ಆಗಿರೋದು ಸಿಗ್ತಾ ಹೋಗುತ್ತೆ. ಆ ಕಾರಣದಿಂದ ಕೂಡ ನಿಮ್ಮ ತಂಡ ಯಶಸ್ವಿಯಾಗೋಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ಅಂತ ನನ್ಗನ್ಸುತ್ತೆ. ಈಗಾಗಲೇ ಯಶಸ್ಸು ಗಳಿಸಿದ್ದೀರಿ, ಮತ್ತಷ್ಟು ಯಶಸ್ಸು ನಿಮ್ಮ ಜೊತೆಗಿರ್ಲಿ ಅಂತ ಹಾರೈಸ್ತಾ ಇನ್ನಷ್ಟು ಚಂದದ ಗೀತೆಗಳನ್ನ ಕೇಳೋಣ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಓಪನ್ ಫೋರಂ ಯೂತಾರ್ ಕಾರ್ಯಕ್ರಮದಲ್ಲಿ ನಿಧಿ ಹಾಗೆ ಅಜಯ್ ಜೊತೆಗಿನ ಮಾತುಕತೆಯನ್ನ. ಅಮೂಲ್ಯ ಅವರು ಹೇಳ್ತಿದ್ದಾರೆ, ನಿಮ್ಮ ಎಫರ್ಟ್ಸ್ಗೆ ನಮ್ಮ ಕಡೆಯಿಂದ ಜೈ ಹೋ ಅಂತ ಹೇಳಿ, ಬೇಗ ಫಲ ಸಿಕ್ಲಿ ನಿಮ್ಮ ಎಫರ್ಟ್ಸ್ಗೆ ಅಂತ ಕೂಡ ಅವರು ಆಶಿಸ್ತಾ ಇದ್ದಾರೆ. ಅಜಯ್, ನೀವು ಗಣೇಶನ್ನು ಕೂಡ ಸೇಟ್ ಬಾಲ್ ತರ ಮಾಡ್ಕೊಂಡ್ಬಿಟ್ಟಿದ್ರಿ, ಅದು ಹೇಗೆ, ಅದು ಕತೆ ಹೇಳಿ. ಹಾ ಮ್ಯಾಮ್, ಈಗ ನಮ್ಮ ಬೆಂಗಳೂರು ಅಂತ ಬರ್ತಾಂಗೆ ಜಾಗದ ಪ್ರಾಬ್ಲಮ್ ಜಾಸ್ತಿ. ಮತ್ತೆ ಕೇಳ್ತಾರೆ ಗಿಡ ಅಂದ್ರೆ ಮರನೇ ಬೆಳೆಸ್ಬೇಕಾ ಅಂತ. ಸೊ ಅಂದದಕ್ಕೆ ಹುಡುಕಿದ ಸೊಲ್ಯೂಷನ್ ಬಂದು ಗ್ರೋಯಿಂಗ್ ಗಣೇಶ. ತುಂಬಾ ಕಡೆ ನಾನ್ ನೋಡಿದಾಗೆ ಸುಮಾರು ಜಾಗದ ಇಂಪ್ಲಿಮೆಂಟ್ ಆಗಿದೆ, ಬಟ್ ನಾನು ಬೆಂಗಳೂರಲ್ಲಿ ಎಲ್ಲೂ ನೋಡಿರ್ಲಿಲ್ಲ. ಸೊ ಈ ಗ್ರೋಯಿಂಗ್ ಗಣೇಶ ಬಂದು ಯಾರ ಮನೆಗೆ ಗಣೇಶ ಬೇಕು ಅಂತಿದ್ರೆ ಅವರೇ ಸ್ವಯಂ ಮಾಡೋ ಗಣೇಶ ಆಯ್ತಾ, ನಾವೇ ಮಾಡ್ಕೊಡುವಂತ ಗಣೇಶ ಅಲ್ಲ. ಈಗ ನಾವು ಫಸ್ಟ್ ಹೋದ ವರ್ಷ ಮಾಡಿದ್ ಹೇಗೆ ಅಂದ್ರೆ, ನಾವು ನಮ್ಮ ಕಮಿಟಿಯವ್ರು ಸೇರಿ ನಾವೇ ಗಣೇಶ ಅಂತ ಬರ್ತದಂಗೆ ಸಂಪ್ರದಾಯ ಅಂತ ನೋಡಿದಾಗ, ಶಾಸ್ತ್ರಬದ್ಧವಾಗಿ ಅಂತ ನೋಡಿದಾಗ ಅವನಿಗೆ ಎಲ್ಲ ಅಲಂಕಾರ ಭೂಷಣಗಳಿರ್ಬೇಕು. ಸೊ ಒಬ್ಬ ಮಗು ಗಣೇಶನ ಪ್ರೀತಿಸೋದೇ ಬೇರೆ. ಎಂತ ಮಗು ಆದ್ರೂ ಅಂದ್ರೆ ಗಣೇಶನಿಗೂ ಮಕ್ಳಿಗೂ ತುಂಬಾ ಕ್ಲೋಸ್. ಸೊ ಅದು ನಮ್ಮ ಮೇನ್ ಕಾನ್ಸೆಪ್ಟ್. ಸೊ ಮಕ್ಳಿಗೆ ಶಾಸ್ತ್ರ ಆಗ್ಲಿ ಮತ್ತೊಂದಾಗ್ಲಿ ತಿಳಿಯಲ್ಲ, ಗಣೇಶ ಏನೋ ಅವ್ರಿಗೆ ಇಷ್ಟವಾದ ದೇವರು. ಸೊ ಅವ್ರಿಗೆ ಅಲ್ಲಿ ಆಕಾರಕ್ಕಿಂತ ಅವ್ರು ಅದಕ್ಕೆ ಎಷ್ಟು ಪ್ರೀತಿ ಕೊಟ್ಟು ಮಾಡ್ತಾರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಅಷ್ಟೇ ಗಣೇಶನಿಗೆ ಒಂದು ಸುಂದರವಾದ ಗಣೇಶ ರೆಡಿ ಮಾಡ್ತೀವಿ. ಗಣೇಶನ ಕಿರೀಟದ ಪಾರ್ಟ್ ಏನಿದೆ ಅದರಲ್ಲಿ ತುಳಸಿ, ಅದಾದ್ಮೇಲೆ ಕಾಮಕಸ್ತೂರಿ, ಶಂಖಪುಷ್ಪ, ಈ ತರ ಸಣ್ಣ ಸಣ್ಣ ಸಸಿ ಆಗೋ ಸೀಡ್ಸ್ನ ಹಾಕಿದ್ವಿ. ಹಾಕಾದ್ಮೇಲೆ ನಮ್ಮ ಸಂಸ್ಕೃತಿ ಪ್ರಕಾರ ನಾವು ಗಣೇಶನ ವಿಸರ್ಜನೆ ಮಾಡಲೇಬೇಕು. ವಿಸರ್ಜನೆ ಮಾಡೋದು 3 ಸತಿ ಮುಳುಗಿಸ್ತೀವಿ. 3ನೇ ಸತಿ ಮುಳುಗಿಸಾದ್ಮೇಲೆ ಅದು ನಮ್ಮ ಸಂಪ್ರದಾಯ ಪ್ರಕಾರ 1-2 ನಿಮಿಷಗಳ ಕಾಲ ಬಿಟ್ಟು ಆಮೇಲೆ ಅದನ್ನ ತೆಗೆದು ಒಂದು ಪಾಟ್ ಒಳಗಡೆ ಇರಿಸೋದು. ಇಟ್ಟನ್ನು ಸುತ್ತ ಮಣ್ಣು ಹಾಕೋದು. ಕಿರೀಟದ ಪಾರ್ಟ್ ಮೇಲಲ್ಲೇ ಇರುತ್ತೆ, ಬೇಗ ಕರಗಿರೋದು ಇಲ್ಲ. ಸೊ ಅದನ್ನ ನಾವು ಮಣ್ಣು ಹಾಕ್ತದಂಗೆ ಏನಾಗುತ್ತೆ, ಮಾಯ್ಚರ್ ಕಂಟೆಂಟ್ ಬರೀ ಗಣೇಶನಲ್ಲಿ ಇರೋದು ಸುತ್ತ ಮಣ್ಣಿಗೆ ಅಬ್ಸರ್ವ್ ಆಗುತ್ತೆ. ಕಿರೀಟದ ಪಾಠ ಇರೋ ಮಣ್ಣು ಸೀಡ್ ಏನಿದೆ ಅದು ಚೆನ್ನಾಗಿ ಬೆಳೆಯುತ್ತೆ. ಸೊ ನಾವು ಇದನ್ನ ಮಾಡಿದ್ವಿ, ಸಣ್ಣ ಪ್ರಮಾಣದಲ್ಲಿ ಮಾಡಿದ್ವಿ. ಒಂದು 10 ಗಣೇಶ ಮಾಡಿದ್ವಿ. 10 ಗಣೇಶನ ಎಲ್ಲಿ ಕೊಡಬೇಕು ಅಂತ ಬಂದಾಗ ನಾವು ನಮ್ಮ ಸುತ್ತಮುತ್ತ ಮನೆಯವರು ಯಾರ್ಯಾರು ಗಣೇಶ ಕೂರಿಸ್ತಾರೆ ಜೊತೆಗೆ ಇಡಿ ಅಂತ ಹೇಳಿ ಕೊಟ್ಟಿದ್ವಿ. ಅವರೇ ಸ್ವಯಂ ಬಂದು ನಾವು ಈ ತರ ಮಾಡ್ತಿದ್ವಿ ಅಂತ ಸಣ್ಣದಾಗಿ ಹೇಳಿದ್ವಿ. ಅವರೇ ಬಂದು ಆಕ್ಚುಲಾಗಿ ಮಾಡಿದ ಗಣೇಶಗಿಂತ ಜಾಸ್ತಿ ಬೇಡಿಕೆ ಬಂತು. ಒಂದು 10 ಗಣೇಶ ಆಯ್ತು, ಕೊನೆಗೆ ಒಂದು 2-3 ಎಕ್ಸ್ಟ್ರಾ ಆಯ್ತು. ಅದನ್ನ ಕೊಟ್ವಿ. ಅದನ್ನ ಅವರು ಕೇಳಿದ್ರು ಪಕ್ಕಾ ಬರುತ್ತಾ, ಜೊತೆಗೆ ಒಂದು ಸ್ವಲ್ಪ ಸೀಡ್ಸ್ ಕೊಡಿ, ಯಾಕಂದ್ರೆ ನೀರಿಗೆ ಹಾಕಿದ್ಮೇಲೆ ನಾವೇನು ನಂಬಕ್ಕಾಗಲ್ಲ. ನಮಗೆ ಒಂದು ಸೀಡ್ಸು ಶಾರ್ಟೇಜ್ ಇತ್ತು, ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ. ನಾವು ಅಷ್ಟು ಬೇಕು ಅಷ್ಟನ್ನಷ್ಟೇ ಸಡನ್ ಆಗಿ ನಾವು ಮಾಡಿದ್ದು. ಮತ್ತೆ ನಾವು ಹೇಳಿದ್ವಿ ಏನೂ ಆಗಲ್ಲ ನಂಬಿಕೆ ಇದೆ, ಯಾಕಂದ್ರೆ ಸಣ್ಣದಾಗಿ ಟ್ರೈ ಮಾಡಿದ್ವಿ, ಸೀಡ್ ಬಾಲ್ಸ್ ಮಾಡಿದ್ವಿ ಅಂತ. ಸೊ ಯಾರು ಡೌಟಲ್ಲಿ ಇದ್ರು ಅವರೆಲ್ಲರ ಮೇಲೂ ಪ್ಲಾಂಟ್ ಮಾಡಿದ್ರು. ಸೊ ಎಲ್ಲರ ಮೇಲೂ ಶಂಖಪುಷ್ಪ, ತುಳಸಿ, ಕಾಮಕಸ್ತೂರಿ ತುಂಬಾ ಚೆನ್ನಾಗಿದೆ. ಈಗ ಯಾರು ಆಗಲ್ಲ ಅಂತ ಹೇಳಿದ್ರು, ಸ್ವಯಂ ನನ್ನ ತಂಗಿ ಡೌಟ್ ಪಟ್ಟಿದ್ಲು, ಅಜಯಣ್ಣ ಇದು ಆಗಲ್ಲ ಅಂತ. ಸೊ ಈಗ ಆ ಗಿಡ ಅವಳೇ ನೋಡ್ಕೊಳ್ಳೋದು, ನಾನ್ ಡೌಟ್ ಪಡಿಸಿದ ಗಿಡ. ಸೊ ಈ ವರ್ಷ ನಾವ್ ಇದನ್ನ ಸ್ವಲ್ಪ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡೋ ತರ ಇದೀವಿ. ಯಾಕಂದ್ರೆ ಮಕ್ಳಿಗೆ ಇದನ್ನ ತಿಳಿಸಿದ್ರೆ ತುಂಬಾ ಖುಷಿ ಪಡ್ತಾರೆ. ಗಣೇಶ ಮಾಡೋದೇ ಮಕ್ಳಿಗೆ ಒಂದ್ ಸಣ್ಣ ದೊಡ್ಡ ಖುಷಿ.
ಅದ್ರಲ್ಲಿ ಸೀಡ್ಸ್ ಆಗಿ ಆ ಗಣೇಶನಿಂದ ಒಂದು ನಾವೇನು ಗಣೇಶ ಫಲ ಕೊಡ್ತಾನೆ ಅಂತ ಏನು ಮಾತಾಡ್ತೀವಿ, ಪ್ರಕೃತಿಗೆ ಏನೋ ಫಲ ಸಿಗುತ್ತೆ ಮಕ್ಕಳಿಂದ, ಮಕ್ಕಳು ಖಂಡಿತ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಈ ಗ್ರೋಯಿಂಗ್ ಗಣೇಶ. ಹೌದು. ಮತ್ತೆ ನಿಧಿ ಅವರೇ, ನೀವು ನೀರಿನ ವಿಷಯದಲ್ಲೂ ಕೂಡ ಆಹ್ವಾನಿತರಾಗಿ ಹೋಗಿದ್ರಿ, ಆ ಬಗ್ಗೆ ಹೇಳಿ. ಹೌದು ಮ್ಯಾಮ್, ಇದಕ್ಕೆ ಮುಂಚೆ ನಾವು ಹೆಂಗೆ ತಿಳಿಸಿದ್ವಿ, ನಾವು ಕಾಲೇಜಲ್ಲಿ ಹೋಗಿದ್ವಿ ಮತ್ತೆ ಟೀಚರ್ಸ್ ಹತ್ರ ಮಾತಾಡಿದ್ವಿ ಅಂತ. ಸೊ ಅಲ್ಲಿ ನಮಗೆ ನಾಗರಾಜ್ ಸರ್ ಕೆಲವೊಂದು ಕಾಂಟ್ಯಾಕ್ಟ್ಸ್ನೆಲ್ಲ ಕೊಟ್ಟರು. ಈ ಥರ NGOಗಳಿದ್ದಾರೆ ಮತ್ತು ಈ ಥರ ಜನರು ಹೆಲ್ಪ್ ಮಾಡ್ತಾರೆ, ಬೆಳಿಬೋದು ಅನ್ನೋ ಅರ್ಥದಲ್ಲಿ. ಸೊ ಅದಕ್ಕೆ ಅಲ್ಲಿ ವೆಂಕಟೇಶ್ ಸರ್ ಅನ್ನೋರ್ದು ಕಾಂಟ್ಯಾಕ್ಟ್ ಸಿಕ್ಕಿತ್ತು. ಸೊ ಅವ್ರ ಜೊತೆ ಮಾತಾಡಿ ಈ ಥರ ಹಿಂಗಿದ್ದೀವಿ ಅಂತ ಹೇಳಿದಾಗ ಅವ್ರು ಕೂಡ ತುಂಬ ಪ್ರೋತ್ಸಾಹ ಕೊಟ್ಟರು ಮತ್ತು ಎಷ್ಟೊಂದು ಮೀಟಿಂಗ್ಗಳೆಲ್ಲ ಕರೆಸಿದ್ರು. ಸೊ ಅದರಲ್ಲಿ ಅವರು ಕೂಡ ಕವಚನ ಇನ್ವೈಟ್ ಮಾಡಿದ್ರು. ಜಯನಗರ ವಾಟರ್ ಪಾರ್ಕ್ನಲ್ಲಿ ವಾಟರ್ ಡೇ ಏನು ಅವ್ರು ಪ್ರೋಗ್ರಾಮ್ ಮಾಡಿದ್ರು, ಅವ್ರ ಕವಚನ ಇಡೀ ಟೀಮ್ನ ಇನ್ವೈಟ್ ಮಾಡಿದ್ರು. ಸೊ ಅಲ್ಲಿ ನಮಗೆ ತುಂಬ ಇನ್ಪುಟ್ಸ್ ಕೂಡ ಸಿಕ್ತು, ವಾಟರ್ನ ಹೆಂಗೆ ಕನ್ಸರ್ವ್ ಮಾಡ್ಬೋದು ಮತ್ತು ಕೆಲವೊಂದು ಸೈಂಟಿಫಿಕ್ಸ್ ಇನ್ಪುಟ್ಸು, ಅದೆಲ್ಲ ತುಂಬ ಉಪಕಾರವಾಗಿತ್ತು. ಹಾಗೇನೆ ನಾವು ಕೂಡ ಅಲ್ಲಿ ಒಂದು ಅವಕಾಶ ಕೂಡ ಕೊಟ್ಟರು, ಕವಚ ಬಗ್ಗೆ ನಾವು ಮಾತಾಡ್ಬೋದು ಅಂತ. ಸೊ ಅಲ್ಲಿ ಒಂದು 2 ನಿಮಿಷ ನಾವು ಕೂಡ ಏನೇನು ಮಾಡಿದ್ವಿ ಅನ್ನೋದ್ರ ಬಗ್ಗೆ, ಕವಚ ಬಗ್ಗೆ ಮಾತಾಡಿದ್ವಿ. ಅಲ್ಲಿ ತುಂಬ ಜನ ಬೇರೆ NGOಗಳ ಪರಿಚಯ ಕೂಡ ಆಯಿತು. ಅಲ್ಲಿ ಬಹಳಷ್ಟು ಜನ ನಮ್ಮನ್ನು ಅಪ್ರೋಚ್ ಮಾಡಿದ್ರು, ಏನಿದು ಹೆಂಗೆ ಮಾಡ್ತಿದ್ದೀರಾ ಅಂತ ಎಲ್ಲ, ಮತ್ತು ಕೊಲಾಬ್ ಮಾಡೋದಕ್ಕೆ ಕೂಡ ತುಂಬ ಜನ ಬಂದರು ಮುಂದೆ. ಸೊ ಇದು ತುಂಬ ಒಳ್ಳೆ ಅವಕಾಶ ಆಗಿತ್ತು ಮತ್ತು ಅದು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಆ ದಿನ ಒಳ್ಳೆ ಸ್ಪಂದನೆ ಸಿಕ್ಕಿತ್ತು ಮತ್ತು ಎಲ್ಲರೂ ತುಂಬ ಪ್ರೋತ್ಸಾಹ ಕೊಟ್ಟರು ನಮಗೆ. ಓಕೆ, ನಿಮ್ಮ ತಂಡಕ್ಕೆ ಇನ್ನೊಂದು ಸ್ವಲ್ಪ ಜನ ಆ್ಯಡ್ ಆದರು. ಹಾಂ, ಹೌದು. ಮತ್ತೆ ಈ ಒಂದು ತಂಡ ಏನಿದೆ ಕವಚ ಅನ್ನೋದು, ಈಗಷ್ಟೇ 1 ವರ್ಷ ಪೂರೈಸ್ತಾ ಇರುವಂಥ ತಂಡ. ನಿಮ್ಮ ಮುಂದೆ ಇನ್ನೆಷ್ಟೋ ವರ್ಷದ ಹಾದಿ ಇದೆ. ಮತ್ತೆ ನಾವು ಇರೋ ತನಕ ನಮ್ಮ ಪ್ರಕೃತಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ನಾವು ಮಾತ್ರ ಚೆನ್ನಾಗಿ ನೋಡ್ಕೊಳ್ಳೋದಲ್ಲ, ನಮ್ಮ ನೆಕ್ಸ್ಟ್ ಜನರೇಷನ್ ಕೂಡ ಚೆನ್ನಾಗಿ ನೋಡ್ಕೊಳ್ಳೋ ಹಾಗೆ ಅವ್ರನ್ನ ಎಜುಕೇಟ್ ಮಾಡೋದು, ಇನ್ಸ್ಪೈರ್ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ನಿಮ್ಮ ಗುರಿಗಳೇನು ಹೇಳಬಹುದಾ ಅಜಯ್? ನೀವು ಏನು ಹೇಳಿದ್ರಿ, ನಮಗೆ ಅದಕ್ಕೆ ಹೇಳಿದ್ದು ನಾನು ಆಗಲೇ, ನಮಗೆ ಈಗ ಮೇಯ್ನ್ ಫೋಕಸ್ ಇರೋದು ಮಕ್ಕಳ ಮೇಲೆ. ಅಂದರೆ ನಾವೇನು ಮಾಡ್ತೀವಿ, ನಮ್ಮ ಕೆಲಸ ಕಾರ್ಯದ ಸಾಗೋಗುತ್ತದು. ನಮ್ಮ ಜೊತೆ ಇರೋರು ಮಾತಾಡ್ತಾರೆ, ಟೈಮ್ ಆದಾಗ ಬರ್ತಾರೆ, ಹೋಗ್ತಾರೆ. ಸೊ ನಾವು ಯಾವಾಗ ಮಕ್ಕಳನ್ನ ರೀಚ್ ಆಗ್ತೀವಿ, ಅವರ ನೆನಪಿನ ಶಕ್ತಿ ತುಂಬ ಚುರುಕು, ಎಲ್ಲರಿಗೂ ಗೊತ್ತೇ ಇದೆ. ಸೊ ನಾವೇನೋ ಹೇಳಿದ್ವಿ ಅಂದರೆ ನಮ್ಮ ಹೆಸರು ನೆನ್ಕೊಂಡಿಲ್ಲ ಅಂದ್ರೆ ಅವರು ನಾವೇನು ಕೆಲಸ ಹೇಳ್ಕೊಟ್ವಿ, ನಾವೇನು ಮಾಡಿದ್ವಿ, ಅವ್ರೇನು ಇನ್ಪುಟ್ ಕೊಟ್ಟರು ಅನ್ನೋದು ತುಂಬ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಸಣ್ಣದಾಗೇನೋ ಟ್ರೈ ಮಾಡ್ತಾರೆ. ನಮಗೆ ಏನೋ ನಮ್ಮ ಮೂಲ ಉದ್ದೇಶ ಒಂದು ನಮ್ಮ ಕಮ್ಯುನಿಟಿ ಬೆಳಿಬೇಕು ಅನ್ನೋದು ಅಲ್ವೇ ಅಲ್ಲ, ನಮ್ಮ ಕೆಲಸ ಏನಿದೆ ಅದು ಬೆಳಿಬೇಕು. ಅದೇ ಎಲ್ಲ ಕಡೆ ಹೋದಾಗ ನಾನು ಅದೇ ಹೇಳೋದು, ನಮ್ಮ ಕಮ್ಯುನಿಟಿಗೆ ಸಪೋರ್ಟ್ ಮಾಡಿ ಅಂತ ಹೇಳಲ್ಲ, ನೇಚರ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋದು. ನಮ್ಮ ಕಮ್ಯುನಿಟಿ ಒಂದು ಕಾರಣ ಅಷ್ಟೇ ನೇಚರ್ಗೆ ಸಪೋರ್ಟ್ ಮಾಡೋದಕ್ಕೆ ಅಂತ. ಸೊ ನಾವು ಆದಷ್ಟು ಮಕ್ಕಳು ಮತ್ತು ಈ ಯಾರು ಪರಿಸರ ಪ್ರೇಮಿಗಳಿದ್ದಾರೆ ಅಂಥವ್ರನ್ನ ಪರ್ಸ್ನಲಾಗಿ ರೀಚ್ ಔಟ್ ಆಗ್ತೀವಿ, ಅವ್ರ ಹತ್ರ ಕೇಳ್ತೀವಿ ನಿಮ್ಮ ಇನ್ಪುಟ್ಸ್ ಏನು, ನಿಮ್ಗೆ ಏನು ಅನ್ನಿಸ್ತಿದೆ ಅಂತ ಮಾತಾಡ್ತಾ ಇದ್ದೀವಿ. ಸೊ ನೀವು ಕೇಳಿದಾಗೆ ನಾವೀಗ ಒಂದು ಹೊಸ ಬುಕ್ ರೆಡಿ ಆಗ್ತಿದೆ, ಪ್ಲಾನಿಂಗ್ ನಡೀತಿದೆ, ಪರಿವರ್ತನೆಗಾಗಿ ಪ್ರಮಾಣ ಅಂತ, ಓತ್ ಫಾರ್ ಚೇಂಜ್ ಅಂತ. ಸೊ ನಾವು ಅಫಿಷಿಯಲ್ ಆಗಿ ಒಂದು ಬುಕ್ ರೆಡಿ ಮಾಡ್ತಿದ್ವಿ. ಇದರಲ್ಲಿ ಏನಂದರೆ, ನಾವು ಎಷ್ಟೇ ಸೋಷಿಯಲ್ ಮೀಡಿಯಾ ಮತ್ತೊಂದು ಕಡೆ ಮಾತಾಡಿದ್ರು ಪಬ್ಲಿಕ್ಗೆ ತುಂಬ ಹತ್ತಿರ ಆಗೋರು ಹೇಳೋದು ತುಂಬ ಅವಶ್ಯಕತೆ ಇದೆ. ಸೊ ನಾವು ಇದೇ ನಿಟ್ಟಿನಲ್ಲಿ ಏನು ಮಾಡ್ತಾ ಇದ್ವಿ, ಒಂದು ಬುಕ್ ರೆಡಿ ಆಗಿ ಇದರಲ್ಲಿ ಯಾರೇ ಪ್ರತಿಭಾವಂತರಾಗಿರ್ಬೋದು, ಯಾರೇ ತುಂಬ ಸಾರ್ವಜನಿಕರಿಗೆ ತುಂಬ ಪರಿಚಯ ಇರೋರು, ಯಾವುದೇ ಫಿಲಮ್ ಆ್ಯಕ್ಟರ್ಸ್ ಇರ್ಬೋದು, ಯಾವುದೇ IAS IPS, ಒಟ್ಟಿನ ಜನಕ್ಕೆ ಪರಿಚಯ ಇರಬೇಕು. ಅವ್ರ ಮಾತು ನಂಬ್ತೀವಿ ನಾವು, ಅವ್ರು ಹೇಳಿದ್ದು ಸರಿ, ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಅದು ಸರಿ ಅಂತ ಅನ್ಸುತ್ತೆ, ಅಂಥವನ್ನ ಅಪ್ರೋಚ್ ಮಾಡೋ ಪ್ಲಾನ್. ಅವ್ರ ಹತ್ರ ಅಪ್ರೋಚ್ ಮಾಡಿ ಅವ್ರ ಹತ್ರ ಒಂದು ಸಣ್ಣ ಪ್ರಮಾಣ ತಗೊಳ್ಳೋದು, ನಾನು ಪರಿಸರಕ್ಕೆ ಇಂಥದ್ದನ್ನ ಮಾಡ್ತೀನಿ, ಇಂಥದ್ದು ನೋಡಿದ್ರೆ ತಡಿತೀನಿ ಅಂತ. ಸೊ ಇದನ್ನು ಅವ್ರು ಹೇಳಿದಾಗ ಏನಾಗುತ್ತೆ, ಅವ್ರನ್ನ ಯಾರು ಎಷ್ಟು ಜನ ನೋಡ್ತಾರೆ, ಓಹೋ ಇವ್ರು ಹೇಳ್ತಿದ್ದಾರೆ ಅಂದರೆ ನಾನು ಇವ್ರ ಕೆಲಸ ನಂಬ್ತೀನಿ ಅಂದಾಗ ಇವ್ರು ಹೇಳ್ತಿರೋದು ನಿಜ ಅಂತ ಸುಮಾರು ಜನ ನಿಲ್ತಾರೆ ಜೊತೆಗೆ. ಸೊ ಡೈರೆಕ್ಟ್ ಸಪೋರ್ಟ್ ಇಲ್ಲ ಅಂದ್ರೆ ನಮಗೆ ನೇಚರ್ ಕಾಪಾಡೋಕ್ಕೆ ಇಂಡೈರೆಕ್ಟ್ ಸಪೋರ್ಟ್ ಮಾಡ್ತಾರೆ. ಈ ಬುಕ್ ಆಲ್ರೆಡಿ ನಾವು ಕೆಲವೊಂದು ಸೆಲೆಬ್ರಿಟೀಸ್ನ ಮೀಟ್ ಮಾಡಿ ಸೈನ್ಸ್ ಹಾಕೊಂಡ್ವಿ, ಮಾಡ್ಕೊಂಡಿದ್ದೀವಿ. ಸೊ ನಾವು 22 ನಮ್ಮ 1 year ಕಂಪ್ಲೀಷನ್ ಟೈಮಲ್ಲಿ ನಾನು ಬುಕ್ ಲಾಂಚ್ ಮಾಡ್ತೀವಿ. ಸೊ ಲುಕಿಂಗ್ ಫಾರ್ ಗುಡ್ ರೆಸ್ಪಾನ್ಸ್ ಆ ಬುಕ್ಗೆ. ಖಂಡಿತ. ಮತ್ತೆ ಈ ಒಂದು ತಂಡದ ಮೂಲಕ ನೀವು ಯೂತ್ಗೆ ಹೇಳುವಂತಹ ವಿಚಾರ ಏನು ಹೇಳಬೇಕು ಅಂತ ಇಷ್ಟಪಡ್ತೀರಿ? ಮ್ಯಾಮ್, ನಾವು ಹೇಳೋದು ಸಮಯ ಅನ್ನೋದು ನಮ್ಮ ಮನೇಲಿ ಎಲ್ಲರ ಮೇಲೂ ಹೇಳೋದು ಇಷ್ಟೇ, ನಿನಗೆ ಟೈಮು ಸಿಗೋದು ಕಮ್ಮಿ, ಏನೇ ಫೋನ್ ಬಳಸೋದಾಗಲಿ ಮತ್ತೊಂದಾಗಲಿ ಮಾಡಬೇಡ, ಓದು ಬರೀ ಇದು ಅಂತ ಹೇಳ್ತಾರೆ. ಸೊ ಓದು ಬರೀ ಎಕ್ಸ್ಟ್ರಾ ಕರಿಕ್ಯುಲರ್ ಮಾಡಿ ಅಂತ ತುಂಬ ಜನ ಹೇಳ್ತಾರೆ, ತುಂಬ ಜನ ಮಾಡ್ತಾರೆ. ಸೊ ಎಕ್ಸ್ಟ್ರಾ ಕರಿಕ್ಯುಲರ್ ಅಂತ ಬಂದಾಗ ಮಕ್ಕಳಲ್ಲಿ ಎಲ್ಲಿ ನಿಲ್ಲುತ್ತೆ ಅಂದರೆ ಡ್ಯಾನ್ಸು, ಸಿಂಗಿಂಗು ಎಲ್ಲ, ಅಥವಾ ಈ ಪಬ್ಲಿಕ್ ಇಲ್ಲೇ ನಿಂತು ಬಿಡುತ್ತೆ. ಈ ಥರ ಪಬ್ಲಿಕ್ ಟಾಕಿಂಗ್ ಆಗಿರೋದು. ಮತ್ತೊಂದು ಸುಮಾರು ಕೆಲಸಗಳಿದೆ ಪ್ರಕೃತಿದತ್ತವಾಗಿ ಹೆಲ್ಪ್ ಮಾಡಬೇಕಾಗಿರೋದು, ಅದು ಮಕ್ಕಳಿಗೆ ಬರೋದಾಗಲಿ ಅಥವಾ ಪೇರೆಂಟ್ಸ್ಗೆ ಈ ಐಡಿಯಾ ಬರೋದು ತುಂಬ ಕಮ್ಮಿ. ಸೊ ನನ್ನ ಸಣ್ಣ ರಿಕ್ವೆಸ್ಟ್ ಎಲ್ಲ ಯಾರ್ಯಾರು ಕೇಳ್ತಾರೆ ಎಲ್ಲ ಪೇರೆಂಟ್ಸು ಸ್ಟೂಡೆಂಟ್ಸ್ಗೆ ಅಂದರೆ, ನಿಮ್ಮಲ್ಲಿ ಎಷ್ಟು ಟೈಮ್ ಇದೆ ಆ ಟೈಮಲ್ಲಿ 1% ಕೊಡಿ ನೀವು ಪ್ರಕೃತಿಗೆ ಅಂತ, ಅದು 100% ಕೊಡಿ. ನಿಮ್ಮಿಂದ ಒಂದೇ ಒಂದು ಗಿಡ ನೆಟ್ರಿ ಅಂದರೂ ಎಷ್ಟೋ ಸಕ್ಸಸ್ ಆಯಿತು ನಮಗೆ, ಪ್ರಕೃತಿಗೆ. ನಾವು ಬನ್ನಿ ನಮ್ಮ ಜೊತೆ ಸೇರಿ, ಅದು ನಮ್ಮ ಉದ್ದೇಶ ಅಲ್ಲ.
ನೀವೇನ್ ಮಾಡ್ತೀರಾ ನಿಮಗ್ ಸಮಾಧಾನ ಆಗ್ಬೇಕು ಪ್ರಕೃತಿಗೆ. ನೀವು ಎಲ್ಲೇ ಒಂದ್ ಕಡೆ ಕಸ ಹಾಕ್ತಿದ್ರೆ ಅಂದ್ರೆ ನಿಮಗೆ ಅದು ನಾಟ್ಬೇಕು, ಓಕೆ ನಾನು ಎಸಿಬಾರ್ದು ಅಂತ. ಈ ಪರಿವರ್ತನೆಗಾಗಿ ಪ್ರಮಾಣ ಅನ್ನೋದು ಏನಿದೆ ಇದು ನಮ್ಮ ಸರ್ ಮಾಡಿಸಿದ್ದು ಕಾಲೇಜಲ್ಲಿ. ಅವ್ರದ್ದೊಂದು ಬುಕ್ ಇದೆ, ಅದ್ರಲ್ಲಿ ನಾವೆಲ್ಲ ಸ್ಟೂಡೆಂಟ್ ಸೈನ್ ಮಾಡ್ತೀವಿ. ಸೊ ನನ್ಗೆ ಇದುವರೆಗೂ ನಾನು ಎಲ್ಲರೂ ಒಂದು ಸಣ್ಣ ಪೇಪರ್ ಹಾಕ್ತಾನೆ ನಂಗೆ ತುಂಬಾ ನಾಟತ್ತೆ. ಹೇಳ್ತಾರಲ್ಲ ಮಾತು ಬರವಣಿಗೆ ಕತ್ತಿ ಇದ್ದಾಗೆ ಅಂತ. ಹೌದು. ಸೊ ಆ ವಿಚಾರದಾಗ ಈ ಬುಕ್ ಮಾಡಿದ್ವಿ. ಸೊ ಮಕ್ಕಳು ಅನ್ನೋದು ಬರವಣಿಗೆ ಅನ್ನೋದು ತುಂಬಾ ಇದು. ಸೊ ಯಾರ್ಯಾರು ಇದನ್ನ ಕೇಳ್ತಿದ್ದೀರಾ, ನಾನು ಎಷ್ಟು ಸತಿ ಹೇಳಿದ್ರು ಅಷ್ಟೇ, ನಿಮ್ಮ ಟೈಮ್ ಏನಿದೆ ಅದರಲ್ಲಿ 2-3% ಕೊಟ್ಟರು ಅಷ್ಟೇ. ಎಷ್ಟು ಸಾಧ್ಯ ಆಗುತ್ತೋ ಪ್ರಕೃತಿಗೆ ಅಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಎಷ್ಟೇ ಬ್ಯುಸಿ ಶೆಡ್ಯೂಲ್ಸ್ ಇರ್ಬೋದು, ನಮ್ಗೆ ಎಲ್ಲರಿಗೂ ವರ್ಕ್ ಸ್ಟ್ರೆಸ್ ಇರುತ್ತೆ, ಮತ್ತೊಂದು ಕಾರ್ಯ ತುಂಬಾ ಇರುತ್ತೆ. ಅದರಲ್ಲಿ ನಿಮ್ಗೆ ಎಷ್ಟು ಓಕೆ ನಾನು ಈ ಕೆಲಸ ಮಾಡೋ ಬದಲು ಇದು ಇನ್ನೊಂದೇನೋ ಮಾಡ್ಬೋದು ಅಂತ ಅನ್ಸುತ್ತಲ್ಲ, ಯೋಚನೆ ಮಾಡಬೇಡಿ, ತಡ ಮಾಡಬೇಡಿ, ನಿಮ್ ಕೈಲಿ ಏನಾಗುತ್ತೆ ಅದನ್ನ ಮಾಡಿ. ಮತ್ತೆ ನಾವು ಎಲ್ಲಾ ಕಡೆ ವಿಚಾರಗಳನ್ನ ಕೇಳ್ತಾ ಇರ್ತೀವಿ, ಎಷ್ಟೋ ಇನ್ಫಾರ್ಮೇಶನ್ ನಮಗೆ ಸಿಗ್ತಾ ಹೋಗುತ್ತೆ. ಆದ್ರೆ ಅದನ್ನ ಬಳಸ್ಕೊಂಡಾಗ ಅಷ್ಟೇ ಅದರಿಂದ ನಮ್ಗೆ ಸಹಾಯ ಆಗೋದು. ಇವಾಗ ಸೀಡ್ ಬಾಲ್ ವಿಚಾರ ಇರಬಹುದು, ಯಾಕೆ ಗಿಡಗಳನ್ನ ಉಳಿಸ್ಬೇಕು ಅನ್ನೋದಿರಬಹುದು, ಪಕ್ಷಿಗಳಿಗೆ ಹೇಗೆ ಅನುಕೂಲ ಆಗುತ್ತೆ ಹಣ್ಣಿನ ಮರಗಳನ್ನ ನೆಡೋದ್ರಿಂದ ಅನ್ನೋದಿರಬಹುದು. ಈ ಎಲ್ಲಾ ವಿಚಾರ ಯಾರಿಗೂ ಗೊತ್ತಿಲ್ಲ ಅನ್ನೋ ಮಾತೇನಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆದ್ರೆ ಗೊತ್ತಿದ್ದ ಆದ್ಮೇಲೆ ನಾವು ಮಾಡಿದ್ದೇನು ಅದು ತುಂಬಾ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಹುಡುಗರು ಇಷ್ಟೆಲ್ಲ ಕಷ್ಟಪಡ್ತಾ ಇರಬೇಕಾದ್ರೆ ನಾವೆಲ್ಲ ಕೂಡ ಜವಾಬ್ದಾರಿಯುತ ನಾಗರಿಕರಾಗಿ ಪರಿಸರದ ಕಡೆಗೆ ಮತ್ತಷ್ಟು ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ. ಮತ್ತೆ ಯಾವುದೆಲ್ಲ ಕೂಡ ಪರಿಸರಕ್ಕೆ ಹಾನಿ ಅಂತ ನಮಗೆ ಗೊತ್ತಿರುತ್ತೆ ಅದರ ಮಾಡದೇ ಇರೋದರ ಮೂಲಕ ನಾವು ಪರಿಸರವನ್ನ ರಕ್ಷಿಸಿಕೊಳ್ಳೋದ್ರತ್ತ ಗಮನ ಹರಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ನಿಧಿ ಹಾಗೆ ಅಜಯ್, ನಿಮ್ಮ ಅಮೂಲ್ಯ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದಕ್ಕಾಗಿ ಥ್ಯಾಂಕ್ ಯು. ಥ್ಯಾಂಕ್ ಯು. ನಾವು ಈ ನಿಮ್ಮ ಅವಕಾಶ ನಮ್ಗೆ ತುಂಬಾ ಬೇಕಾಗಿದೆ. ಯಾಕಂದ್ರೆ ನಾವು ಏನೇ ಕೆಲಸ ಮಾಡಿದ್ರು ರೀಚ್ ಔಟ್ ಆಗ್ಬೇಕು ಅನ್ನೋ ಉದ್ದೇಶ ಇರಲ್ಲ. ಬಟ್ ನಮ್ಮ ಕೆಲಸ ನಾವು ರೀಚ್ ಔಟ್ ಆಗ್ತಂತ ನಮ್ಮ ಕೆಲಸ ನೋಡಿ ಮತ್ತೊಬ್ರು ಮಾಡ್ಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಸೊ ನಾನು ಕಾರ್ಯಕ್ರಮ ಎಂಡ್ ಬರ್ತಾದ್ರಿಂದ 1-2 ನಿಮಿಷ ತಗೊಳ್ತೀನಿ. ನನ್ನ ಕೋರ್ ಕಮಿಟಿ, ಯಾಕಂದ್ರೆ ನಮ್ಮ ಹಿಂದೆ ಇರೋದೇ ಅವರು ಆಯ್ತಾ, ಅವ್ರ ಹೆಸರು ನಾನು ನಿಮ್ಮ ಇದರಿಂದ ಹೇಳ್ತಾ ಇದ್ದೀನಿ. ಸೊ ಶಾರದಾ ನಾಗರಾಜ್, ಸೊ ನಮ್ಮ ಸೋಷಿಯಲ್ ಮೀಡಿಯಾ ಡಿಪಾರ್ಟ್ಮೆಂಟ್ ಅವರು, ಸೋಷಿಯಲ್ ಮೀಡಿಯಾ ಏನು ಕೆಲಸ ಇದೆ ಅವೆಲ್ಲ ಅವ್ರು ನೋಡ್ಕೊಳ್ತಾರೆ. ಮತ್ತೆ ನಿತಿನ್ ಅಂತ ನಮ್ಮ ಎಕ್ಸ್ಟ್ರಾ ಇನೋವೇಟಿವ್ ಐಡಿಯಾಸ್ ಏನಿದೆ ಅಥವಾ ಈ ಕಂಟೆಂಟ್ ಏನು ಬೇಕಾಗುತ್ತೆ ಅದನ್ನ ಇವ್ರು ನೋಡ್ಕೊತಾರೆ. ಸೊ ನಮಗೆ ಜಾಗಗಳು, ಗಿಡ ನೆಡೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಇನ್ಫಾರ್ಮೇಶನ್ ಇದು ಬಂದು ಕುಂದನ್ ಮತ್ತೆ ಭೂಷಣ್ ಅನ್ನೋರು ನೋಡ್ಕೊಳ್ತಾರೆ. ಶ್ರೀರಾಮ್ ಅಂತ ಇದ್ದಾರೆ, ಅವರು ಕೂಡ ಅವರು ಒಂಥರ ಮಲ್ಟಿ ಟಾಸ್ಕಿಂಗ್, ಇಲ್ಲೂ ನೋಡ್ತಾರೆ ಅಲ್ಲೂ ನೋಡ್ತಾರೆ. ಪೂರ್ಣಶ್ರೀ ಅನ್ನೋರು ಆಕ್ಚುಲಿ ಸ್ಟೇಸ್ ಇನ್ NITಗೆ ಸೂರತ್ಕಲ್ ಇದ್ದಾರೆ. ಸೊ ಅವರು ಇಲ್ಲಿ ಬಂದ ಟೈಮಲ್ಲಿ ಏನೇನೆಲ್ಲ ಹೆಲ್ಪ್ ಮಾಡ್ಬೋದು ಆ ಹೆಲ್ಪ್ ನಮಗೆ ಕೊಡ್ತಾ ಇದ್ದಾರೆ. ಶ್ರೇಯಾ ಅಂತ ಇದ್ದಾರೆ, ಇವರು ಕೂಡ ಅಷ್ಟೇ ನಮಗೆ ಯಾವುದೇ ರಿಸರ್ಚ್ ಫೀಲ್ಡ್ ಮತ್ತೆ ಪ್ರೆಸೆಂಟೇಷನ್ಸ್ ಏನಿದೆ ಮಕ್ಕಳಿಗೆ ಇದಕ್ಕೆ ಮಕ್ಕಳನ್ನ ಎಷ್ಟು ಈಸಿಯಾಗಿ ಸೇರ್ಬೋದು ಅಂತ ಪ್ರೆಸೆಂಟೇಷನ್ಸ್ ಮಾಡ್ತಾರೆ. ಮಕ್ಕಳಿಗೆ ಇಂಟರಾಕ್ಟಿವ್ ಆಗಿರ್ಬೇಕು, ಸುಮ್ಮನೆ ಮಾತಾಡ್ತಾರೆ, ಮಕ್ಳು ಹಿಡಿಸಲ್ಲ. ಸೊ ಇದನ್ನ ಅವ್ರು ಮ್ಯಾನೇಜ್ ಮಾಡ್ತಾರೆ. ಸೊ ಐ ಗೆಸ್ ಎಲ್ಲರ ಹೆಸರನ್ನ ಹೇಳಿದೆ. ಸೊ ಇದ್ರ ಬಿಟ್ಟು ಸುಮಾರು ಜನ ಇದ್ದಾರೆ ಮ್ಯಾಮ್. ನಾನು ಕೋರ್ ಕಮಿಟಿ ಅಂತ ಹೇಳಿದೆ ಯಾಕಂದ್ರೆ ಸಮಯಾವಕಾಶದಿಂದ ಸುಮಾರು ಜನ ಇದ್ದಾರೆ, ಹೆಸರು ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ, ನಾನು ಮನಸಾರೆ ಹೇಳ್ತೀನಿ. ಸೊ ಇದೇ ತರ ಸಪೋರ್ಟ್ ನಮ್ಮ ತಂಡಕ್ಕೆ ಸಿಗ್ತಾ ನಮ್ಮ ತಂಡ ಅನ್ನಕ್ಕಿಂತ ನಮ್ಮ ಗುರಿ ಬೆಳಿಲಿ ಅನ್ನೋದಷ್ಟೇ ನನ್ನ ಆಸೆ. ನಿಧಿ ಮಾತು ಸೋಲ್ತಾ ಇದೆಯಾ, ಮಾತಾಡಲ್ವಾ? ಇಲ್ಲ ಒಂದು ಅದೇ ನಾವಿವಾಗ ಕವಚ ಅನ್ನೋದು ಒಂದು ಸಣ್ಣ ತಂಡ ಆಗಿರೋದ್ರಿಂದ ಅದೇ ರೀತಿ ಬೇರೆಯವರು ಕೂಡ ನಮಗೆ ಪ್ರೋತ್ಸಾಹ ಕೊಟ್ಟು ಮತ್ತೆ ಅವ್ರ ಕೈಲಾದಷ್ಟು ಕೂಡ ಅವರು ಏನು ಪ್ರಕೃತಿಗೆ ಉಳಿತಾಯ ಮಾಡೋದಕ್ಕೆ ಮಾಡ್ಬೋದು ಅದನ್ನು ಕೂಡ ಮಾಡಬೇಕು. ಅಂದ್ರೆ ದೊಡ್ಡದ್ ಮಾಡಕ್ ಆಗದೇ ಇದ್ರೂ ಇವಾಗ ಅವ್ರ ಮನೆಯಲ್ಲಿ ಸಣ್ಣ ಸಣ್ಣ ಹೆಜ್ಜೆಗಳೇ ಬಹುದೊಡ್ಡ ಬದಲಾವಣೆಯನ್ನ ತರೋದಕ್ಕೆ ಸಾಧ್ಯ. ಹೌದು ಮ್ಯಾಮ್. ಅವ್ರ ಮನೆಯಲ್ಲೇ ನೀರ್ ಸೇವ್ ಮಾಡೋದಾಗಿರ್ಬೋದು ಅಥವಾ ಎಲ್ಲೂ ಪ್ಲಾಸ್ಟಿಕ್ ಬಿಸಾಕದೇ ಇರೋ ತರ ಆ ತರ ಸಣ್ಣದ್ ಮಾಡಿದ್ರು ಅವರು ಪರಿಸರ ಉಳಿತಾಯ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಪರಿಸರ ರಕ್ಷಿಸಲೇ ಒಳ್ಳೇದು. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇದುವರೆಗೂ ನಿಧಿ ಹಾಗೆ ಅಜಯ್ ಜೊತೆಗಿನ ಮಾತುಕತೆಯನ್ನು ಕೇಳಿಸ್ಕೊಂಡ್ರಿ. ಓಪನ್ ಫೋರಂ ಯೂತ್ ಕಾರ್ಯಕ್ರಮ ಇದಾಗಿತ್ತು.